नमो महद्भ्यो नमो गुरुभ्यः सर्वोपप्लवरहित प्रज्ञानघन प्रत्यगर्थो ब्रह्मैवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्कर भगवत्पूज्यपाद सद्गुरुभ्यो नमः वन्देकं सच्चिदानन्दं यतिवर्यं महामतिं वेदवेदान्तसारस्म्यहं सदाहं सम्प्रदायिकं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्री श्री सच्चिदानन्देन्द्र सरस्वती महाब्रह्म 465 ಭಾಷೆಭಾಗ ನಾನು ಛಾಯಮಾತ್ರಶ್ಚೇ ಜೀವಃ ಮೃಷೈವ ಪ್ರಾಪ್ತಃ ಒಂದು ಆಕ್ಷೇಪ. ಹಾಗಾದ್ರೆ ಜೀವನು ಬರೀ ಛಾಯಾ ಮಾತ್ರ, ನೆರಳು, ತೋರಿಕೆ, ವಸ್ತುತಃ ಸ್ವರೂಪ ಇಲ್ಲ, ಅದಕ್ಕೆ ಇರುವವನಲ್ಲ ಅವನು, ಅದೊಂದು ವಸ್ತುವೇ ಅಲ್ಲ, ಕಲ್ಪಿತ ರೂಪ ಅಂತ ಅನ್ನೋದಾದ್ರೆ ಸುಳ್ಳು ಅಂತ ಆಗ್ಬಿಡುತ್ತಲ್ಲ ಅಂತ. ಅವಾಗ ಏನಾಗುತ್ತೆ ಸುಳ್ಳು ಅಂತ ಆದ್ರೆ ತಥಾ ಪರಲೋಕ ಇಹಲೋಕಾದಿತ್ಯ ತಸ್ಯ. ಅವಾಗ ಪರಲೋಕದ ವ್ಯವಹಾರ, ಪರಲೋಕಕ್ಕಾಗಿ ಯಜ್ಞಾಗಾದಿ ಮಾಡೋದು ಅದೆಲ್ಲ ಅರ್ಥವಿಲ್ಲ, ಸುಳ್ಳು ಅಂತ ಆಗುತ್ತೆ. ಈ ಲೋಕದಲ್ಲೂ ಅವರು ಏನಕ್ಕಾಗಿಯೋ ಇಷ್ಟಪ್ರಾಪ್ತಿ ಇಷ್ಟ ಪರಿಹಾರಕ್ಕಾಗಿ ಏನೋ ಚೇಷ್ಟೆ ಮಾಡ್ತಾರಲ್ಲ, ಅದು ಅರ್ಥ ಇಲ್ಲ ಅಂತ ಆಗುತ್ತೆ. ಯಾಕೆ ತಾನೇ ಇಲ್ಲದೆ ಆದ್ಮೇಲೆ, ತಾನೇ ಸುಳ್ಳಾದ್ಮೇಲೆ ಯಾರಿಗೆ ಸುಖ, ಯಾರಿಗೆ ದುಃಖ, ಯಾರಿಗೆ ಏನ್ ಪ್ರಾಪ್ತಿ, ಯಾರು ಇಲ್ಲೇ ಅಂತಾದ್ಮೇಲೆ, ಇರೋಲ್ಲ ಪರಮಾತ್ಮ ಒಬ್ಬನೇ ಅಂತ ಆದ್ಮೇಲೆ ಇದೆಲ್ಲ ಹೊಂದೋದೇ ಇಲ್ವಲ್ಲ, ಇದೆಲ್ಲ ಸುಳ್ಳಾಗುತ್ತಲ್ಲ ಅಂತ ಪೂರ್ವಪಕ್ಷಿ ಜೀವತ್ವವೇ ಇಲ್ಲ, ಜೀವನೇ ಇಲ್ಲ ಅಂತ ಆದ್ರೆ ಈ ಕರ್ಮಕಾಂಡ ವ್ಯವಹಾರ, ಉಪಾಸನಾ ಕಾಂಡ ವ್ಯವಹಾರ, ಲೌಕಿಕ ವ್ಯವಹಾರ, ಇದಕ್ಕೆಲ್ಲ ಏನ್ ಗತಿ, ಇದೆಲ್ಲ ಹೇಗೆ ಅಂತ ಅವರ ಆಕ್ಷೇಪ. ಅದಕ್ಕೆ ಉತ್ಸಾಹ ಕೊಡ್ತಾರೆ, ನೈಷ ದೋಷಃ, ಇದೇನ್ ತಪ್ಪಿಲ್ಲಪ್ಪ, ಇದು ಸುಳ್ಳಾದ ಮಾತ್ರಕ್ಕೆ ಇದು ವ್ಯವಹಾರ ಇಲ್ಲ ಅಂತ ಆಗ್ಬೇಕಿಲ್ಲ. ಪರಮಾರ್ಥವಾಗಿ ಇಲ್ಲದೆ ಇದ್ರು ಕೂಡ ಕಾಲ್ಪನಿಕವಾಗಿ ಇದ್ದು ವ್ಯವಹಾರ ಮಾಡಬಹುದು ಅಂತ. ಸದಾತ್ಮನ ಸತ್ಯತ್ವ ಅಭ್ಯುಪಗಮ, ಜೀವರೂಪದಿಂದ ಸತ್ಯತ್ವವನ್ನು ಒಪ್ಪದೆ ಹೋದ್ರು ಸದ್ರೂಪದಿಂದ ಸತ್ಯ ಅಂತ ಒಪ್ಕೊಂಡ್ಬಿಟ್ಟಿದೀವಿ. ಸದ್ರೂಪದಿಂದ ಸನ್ಮಾತ್ರನಾಗಿರೋದ್ರಿಂದ ಸತ್ಯ ಅಂತ ಆಗಿ ಆಗ್ತದೆ. ಪರಮಾರ್ಥ ರೂಪದ ಸತ್ಯ ಅಲ್ಲ, ಸದಾತ್ಮನ ಅಂದ್ರೆ ಪರಮಾರ್ಥವಾದ ಸದ್ಬ್ರಹ್ಮ ರೂಪದಿಂದ ಅದು ಇರೋವನೇ. ಈ ತೋರಿಕೆ ರೂಪದ ಹೇಗೆ ಅಂದ್ರೆ ಅಲೆ ನೊರೆ ಗುಳ್ಳೆ ತೋರಿಕೆ ರೂಪದಿಂದ ಸುಳ್ಳಾದ್ರು ನೀರಿನ ರೂಪದ ನಿಜವೇ. ನೀರಿನ ರೂಪ ವಿದ್ಯೆ ಇದೆ ಅದಕ್ಕೆ, ಅಲೆಗೂ ನೊರೆಗೂ ಗುಳ್ಳೆಗೂ ಎಲ್ಲಕ್ಕೂ. ತೋರಿಕೆ ಅಲೆ ನೊರೆ ಗುಳ್ಳೆ ಅಂದ್ರೆ ಬರೀ ಆಕಾರ ತೋರಿಕೆ ಹೆಸರು, ಸುಳ್ಳಿರ್ಬಹುದು. ಮಾತ್ರಕ್ಕೆ ವಸ್ತು ಸ್ವರೂಪವೇ ಇಲ್ಲ ಅಂತೇನಿಲ್ಲ, ಅಲ್ಲಿ ಒಂದು ಸತ್ತಾದ ಒಂದು ನಿಜವಾದ ಒಂದು ತತ್ವ ಇದೆ, ಅದು ಜೀವರೂಪದಿಂದ ತೋರ್ತಾ ಇದೆ. ಜೀವತ್ವ ಕಲ್ಪಿತ ರೂಪ, ಅದರ ಆಸ್ಪದ ರೂಪ ಪರಮಾರ್ಥ ರೂಪ ಹಾಗಿದ್ದೇ ಇದೆ, ಅದರಿಂದ ಏನು ದೋಷ ಇಲ್ಲ, ವ್ಯವಹಾರಕ್ಕೆ ತೊಂದರೆ ಏನಿಲ್ಲ. ಸರ್ವಂಚ ನಾಮರೂಪಾದಿ ಸದಾತ್ಮನೈವ ಸತ್ಯಂ ವಿಕಾರ ಜಾತಂ ಸ್ವತಸ್ತು ಅನುತಮೇವ. ಬರೀ ಜೀವನಿಗೆ ಮಾತ್ರ ಅಲ್ಲ ಇದು, ಈ ಸುಳ್ಳು ಅನ್ನೋದು ಸಮಸ್ತ ನಾಮರೂಪಾದಿಗಳೆಲ್ಲವೂ, ಹೆಸರು, ಆಕಾರ ಅಂತ ಏನಿದೆ, ಪ್ರಪಂಚ ಅಂತ ಏನಿದೆ, ವ್ಯವಹಾರ ಅಂತ ಏನಿದೆ, ಎಲ್ಲವೂ ಸದ್ರೂಪದಿಂದ ಸತ್ಯವೇ ಹೊರತು ತನ್ನ ರೂಪದಿಂದ ಸತ್ಯ ಅಲ್ಲ. ತನ್ನ ರೂಪದಿಂದ ಆ ವಿಕಾರ ಸಮೂಹವೆಲ್ಲವೂ ಸುಳ್ಳೆ. ವಿಕಾರ ಜಾತಂ ಸದಾತ್ಮನ ಸತ್ಯಂ ಸ್ವತಸ್ತು ಅನುತಮೇವ. ಸ್ವತಃ ಅಂದ್ರೆ ತನ್ನ ಸ್ವರೂಪದಿಂದ ಅದು ತೋರಿಕೆ, ಅದು ಏನು ವ್ಯವಹಾರ ಮಾಡೋಕ್ಕೆ ಅಥವಾ ಶಾಸ್ತ್ರೀಯ ವ್ಯವಹಾರ ಮಾಡೋಕ್ಕೆ ವಿರೋಧ ಇಲ್ಲ, ಯಜ್ಞಾದಿಗಳನ್ನ ಮಾಡೋದಕ್ಕೆ ತೊಂದರೆ ಏನಿಲ್ಲ. ಅವನು ನಾನು ಜೀವ, ನಾನು ಸತ್ಯ. ತಾನು ಇವಾಗ ಹಾವು ಸುಳ್ಳಾದ್ರೂ ಕೂಡ ತನ್ನಿಮಿತ್ತವಾದ ಭಯ ಆಗುತ್ತೆ. ಹಾವಲ್ಲಿ ಇಲ್ಲ, ಹಗ್ಗವೇ ಇರೋದು, ಕಲ್ಪನೆಯಿಂದ ಭಯ ಆಗುತ್ತೆ. ಹಾಗೆಯೇ ಅಲ್ಲಿ ಕಪ್ಪೆ ಶಿಪ್ಪೆ ಬೆಳ್ಳಿ ಇಲ್ಲವಾದ್ರೂ ತತ್ಕಾಲದಲ್ಲಿ ಆ ಬೆಳ್ಳಿ ಸಿಕ್ಕು ಸಂತೋಷ ಮತ್ತೆ ಅನುರಾಗ ಉಂಟಾಗುತ್ತೆ. ಸಂತೋಷಕ್ಕೂ ದುಃಖಕ್ಕೂ ಭಯಕ್ಕೂ ವಸ್ತು ಸತ್ಯ ಆಗ್ಬೇಕು ಅಂತ ಏನಿಲ್ಲ. ಸುಳ್ಳಾದ ವಸ್ತುವಿನಿಂದಲೂ ಸಂತೋಷವಾಗುತ್ತೆ, ದುಃಖವಾಗುತ್ತೆ, ಭಯವೂ ಆಗುತ್ತೆ. ಹಾಗಾದ್ರಿಂದ ಜೀವರೂಪ ಪರಮಾರ್ಥವಾಗಿ ಪರಬ್ರಹ್ಮವೇ ಆದರೂ ಕೂಡ ಸುಳ್ಳು ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿಗೆ ಸುಳ್ಳಾದ್ರು ವ್ಯವಹಾರ ದೃಷ್ಟಿಯಿಂದ ನಾನು ಜೀವ ಸಂಸಾರಿ ಅಂದ್ಕೊಂಡ್ಬಿಟ್ಟಿರೋದ್ರಿಂದ ಆ ಕಲ್ಪಿತ ರೂಪದಿಂದ ಎಲ್ಲ ಉಂಟು. ಅವನಿಗೆ ಪುಣ್ಯ ಪಾಪ ವ್ಯವಹಾರ, ಶಾಸ್ತ್ರೀಯ ವ್ಯವಹಾರ ಇದ್ದೇ ಇರುತ್ತೆ. ಸ್ವತಃ ಅನೃತ ಅನ್ನೋದು ಸತ್ಯವೇ. ಯಾಕೆಂದ್ರೆ ಶ್ರುತಿ ಹೇಳ್ತಾ ಇದೆ, ವಾಚಾರ ವಿಕಾರೋ ನಾಮಧೇಯ ತತ್ವ
ವಿಕಾರ ಬೇರೆ, ಅದು ಬರೀ ಬಾಯಿಂದ ತಯಾರಾದದ್ದು, ನಿಜವಾಗಿರುವಂತಹದ್ದಲ್ಲ, ಅದು ತೋರಿಕೆ ಸುಳ್ಳು ಅಂತ ಹೇಳಿ ಹೇಳಿರೋದ್ರಿಂದ ಆ ಹೆಸರು ಆಕಾರ ಸುಳ್ಳೆ, ಆದರೆ ತನ್ನ ಇದರ ರೂಪದಿಂದ ಪರಮಾರ್ಥ ರೂಪದಿಂದ ಅದು ಇದ್ದೇ ಇದೆ, ಪರಮಬ್ರಹ್ಮ ಆಗಿಯೇ ಇದೆ. ತಥಾ ಜೀವೋಪಿ, ಹಾಗೆ ಜೀವನು ಕೂಡ ತೋರಿಕೆ ರೂಪದಿಂದ ಸುಳ್ಳು, ಪರಮಾರ್ಥ ರೂಪದಿಂದ ಪರಬ್ರಹ್ಮವೇ ಆಗಿದ್ದಾನೆ. ಇವಾಗ ಯಕ್ಷಾನುರೂಪೋ ಬಲಿ ಈ ನ್ಯಾಯ ಪ್ರಸಿದ್ಧಿ, ಯಕ್ಷಕ್ಕೆ ಅನುಗುಣವಾಗಿ ಬಲಿ ಅಂತ ಹೇಳಿ ಒಂದು ನ್ಯಾಯ ಪ್ರಸಿದ್ಧವಾಗಿದೆ. ನಾಮರೂಪಗಳು ಯಕ್ಷನ ಬಲಿಯಂತೆ, ಜೀವನೇ ಯಕ್ಷ, ಜೀವನು ತೋರಿಕೆಯ ರೂಪದಿಂದ ಹುಸಿಯೇ, ಅವರಿಗೆ ಭೋಗ್ಯವಾಗಿ ನಾಮರೂಪಗಳು ಹುಸಿಯೇ, ನಿಜವಾದ ಸ್ವರೂಪದಿಂದ ಎರಡು ಸದ್ಬ್ರಹ್ಮ ಅಂತ. ಯಕ್ಷಾನುರೂಪ ಬಲಿ ಅಂದ್ರೆ ಚಿಕ್ಕ ಯಕ್ಷನಿಗೆ ಚಿಕ್ಕ ಬಲಿ ಕೊಡ್ತಾರೆ, ದೊಡ್ಡ ಯಕ್ಷನಿಗೆ ದೊಡ್ಡ ಬಲಿ ಕೊಡ್ತಾರೆ. ಧರ್ಮಸ್ಥಳದಲ್ಲಿ ಪ್ರಭೂತ ಬಲಿ ಅಂತ ಹೇಳಿ ಅಣ್ಣಯ್ಯಪ್ಪನಿಗೆ ಬಹಳ ಒಂದು ಪಲ್ಲ ಹಾಕಿ ಇದು ಹಾಕ್ತಾರೆ, ಬಲಿ ಹಾಕ್ತಾರೆ. ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಬುದ್ಧಿಗಳಿಗೆ ಒಂದ್ ಬೆಕ್ಕಿಟ್ಟು ಒಂದ್ ಪಿಂಡ ಈ ರೀತಿ ಕೊಡ್ತಾರೆ, ಯಕ್ಷಕ್ಕೆ ಅನುಗುಣವಾಗಿ ಬಲಿ ಹಾಕ್ತಾರೆ. ಹಾಗೆ ಇಲ್ಲಿ ಬಲಿ ಯಾವುದು ಅಂದ್ರೆ ನಾಮರೂಪಗಳೇ ಬಲಿ. ಯಕ್ಷ ಯಾರು ಅಂದ್ರೆ ಜೀವ, ಜೀವ ಹೇಗಿದೆ ಅನ್ನೋ ಆಗ್ತಕ್ಕಂತಹ ನಾಮರೂಪ. ಹಿರಣ್ಯಗರ್ಭನಿಗೆ ಹಿರಣ್ಯಗರ್ಭನಿರ್ತಕ್ಕಂತಹ ನಾಮರೂಪ, ದೇವತೆಗಳಿಗೆ ದೇವತೆಗೆ ತಕ್ಕಂತ, ಹಾಗೆ ಋಷಿಗೆ ತಕ್ಕಂಥದ್ದು, ಮನುಷ್ಯರಿಗೆ ಮನುಷ್ಯರಕ್ಕದ್ದು. ಹಾಗೆ ಅವರವರ ದೃಷ್ಟಿ ತಕ್ಕಂತೆ ನಾಮರೂಪಗಳೇ ಹೊರತು ಪರಮಾರ್ಥವಾಗಿ ನಾಮರೂಪ ಅನ್ನೋದು ಯಾರಿಗೂ ನಿಜವಲ್ಲ, ಒಂದೇ ಅಲ್ಲ, ಅವರವರ ತೋರಿಕೆ. ಸದ್ಬ್ರಹ್ಮ ರೂಪದಿಂದ ಸತ್ಯವೇ, ಜೀವನು ಸತ್ಯ, ನಾಮರೂಪಗಳು ಸತ್ಯ. ಸದ್ಬ್ರಹ್ಮ ರೂಪದಿಂದ ತೋರಿಕೆ ರೂಪದಿಂದ ಸುಳ್ಳು, ಏನು ಮಾಡಕ್ಕಾಗಲ್ಲ. ಅತಃ ಸದಾತ್ಮನ ಸರ್ವ ವ್ಯವಹಾರಾಣಾಂ ಸರ್ವವಿಕಾರಾಣಾಂ ಚ ಸತ್ಯತ್ವಂ ಸತಃ ಸತ್ಯತ್ವಂ ಸತಃ ಅನ್ಯತ್ವೇ ಚ ಅನುರತ್ವಮಿತಿ ನ ಕಶ್ಚಿತ್ ದೋಷಃ ತಾರ್ಕಿಕೈಃ ಇಹ ಅನುವಕ್ತುಂ ಶಕ್ಯಃ. ಆದ್ದರಿಂದ ಎಲ್ಲಾ ವ್ಯವಹಾರಗಳು ಮತ್ತು ಎಲ್ಲಾ ವಿಕಾರಗಳು ಸದ್ರೂಪದಿಂದ ಸತ್ಯವಾಗಿದೆ. ಸತ್ಯಕ್ಕಿಂತ ಬೇರೆ ಅಂತ ನೋಡಿದರೆ ಅದು ಅನೃತವಾದದ್ದಾಗತ್ತೆ. ಅಂತಾದ್ರಿಂದ ಪರಮಾರ್ಥ ರೂಪದಿಂದ ಸದ್ಬ್ರಹ್ಮವೇ, ತೋರಿಕೆ ರೂಪದಿಂದ ಸುಳ್ಳು. ಅಂತಾದ್ರಿಂದ ತಾರ್ಕಿಕರಾದಂತಹ ಸಾಂಖ್ಯರಿಗಿರ್ಬೋದು ಅಥವಾ ವೈಶೇಷಿಕರಿಗಿರ್ಬೋದು, ನೈಯಾಯಿಕರಿಗಿರ್ಬೋದು, ಯಾರಿಗೆ ಇಲ್ಲಿ ಯಾವ ದೋಷವನ್ನು ಹೇಳಕ್ಕಾಗೋದಿಲ್ಲ. ಯಾಕೆಂದ್ರೆ ವ್ಯವಹಾರ ದೃಷ್ಟಿ ಪರಮಾರ್ಥ ದೃಷ್ಟಿ ಎರಡು ದೃಷ್ಟಿ ಒಪ್ಕೊಂಡು, ವ್ಯವಹಾರ ದೃಷ್ಟಿಯಿಂದ ಎಲ್ಲವೂ ಸತ್ಯ, ಪರಮಾರ್ಥ ದೃಷ್ಟಿಯಿಂದ ಎಲ್ಲವೂ ಸುಳ್ಳು. ಹಾಗಾದ್ರಿಂದ ಇಲ್ಲಿ ಯಾವ ದೋಷವೂ ಬರೋಲ್ಲ, ಎಲ್ಲಾ ದೋಷವೂ ವ್ಯವಹಾರವೇ. ವ್ಯವಹಾರ ಅನ್ನೋದೇ ಅವಿದ್ಯೆಯಿಂದ ಕಲ್ಪಿತವಾಗಿದ್ದಾದ್ಮೇಲೆ ಅವಿದ್ಯೆಯಿಂದ ಕಲ್ಪಿತವಾದ ವ್ಯವಹಾರದಲ್ಲಿ ಗುಣ ದೋಷ ಇದ್ದೇ ಇರುತ್ತೆ. ಅವಿದ್ಯೆಯೇ ಇಲ್ಲ, ವ್ಯವಹಾರವೂ ಇಲ್ಲ, ನಾಮರೂಪವೂ ಇಲ್ಲ ಅಂದ್ರೆ ಸದ್ಬ್ರಹ್ಮವೇ ಎಲ್ಲವೋ, ಅವಾಗಲೂ ಏನೂ ದೋಷವಿಲ್ಲ. ಪರಮಾರ್ಥ ದೃಷ್ಟಿಯಿಂದ ಆಕ್ಷೇಪಣೆಯೂ ಇಲ್ಲ, ಪರಿಹಾರವೂ ಇಲ್ಲ, ದೋಷವೂ ಇಲ್ಲ, ಅದಕ್ಕೆ ವಸ್ತುವೂ ಇಲ್ಲ. ವ್ಯವಹಾರ ದೃಷ್ಟಿಯಿಂದ ಎಲ್ಲವೂ ಉಂಟು, ಹಾಗಾಗಿ ಎಲ್ಲವೂ ಅದು ಹೊಂದ್ಕೊಂಡು ಹೋಗುತ್ತೆ. ಯಥಾ ಇತರೇತರ ವಿರುದ್ಧಾ ದ್ವೈತವಾದಾಃ ಸ್ವಬುದ್ಧಿ ವಿಕಲ್ಪ ಮಾತ್ರಾಃ ಅಸತ್ವನಿಷ್ಠಾಃ ಇತಿ ಶಕ್ಯಂ ವಕ್ತುಂ. ಹೇಗೆ ಸಾಂಖ್ಯರ ಮತ್ತು ವೈಶೇಷಿಕರ ನೈಯಾಯಿಕರ ದ್ವೈತವಾದಗಳು ಅವರ ಬುದ್ಧಿಯಿಂದ ಕಲ್ಪಿತವಾದದ್ದಾದ್ರಿಂದ ಅವ್ರ ತತ್ವದಲ್ಲಿ ನೆಲೆ ನಿಂತಿಲ್ಲ. ಅವರಿಗೆ ವ್ಯವಹಾರ ಪರಮಾರ್ಥ ಎರಡು ವ್ಯವಹಾರವೇ. ಯಾಕಂದ್ರೆ ಅವರ ಪರಮಾರ್ಥವೂ ದ್ವೈತವೇ, ಪರಮಾರ್ಥ ಅಂದ್ರೆ ಅದ್ವೈತ ಇಲ್ವೇ ಇಲ್ಲ. ಪರಮಾರ್ಥವೂ ಸತ್ಯ ಅಂತ ಹೇಳೋದು ದ್ವೈತ ಕ್ಷೇತ್ರದಲ್ಲೇ, ವ್ಯವಹಾರ ಅಂತ ಹೇಳೋದು ದ್ವೈತ ಕ್ಷೇತ್ರವೇ. ಹಾಗಾದ್ರಿಂದ ಅವರಲ್ಲಿ ಇರೋದು ಹುಟ್ಟತ್ತ, ಇಲ್ಲದ ಹುಟ್ಟತ್ತ, ಅದು ಪ್ರಕೃತಿ ಸತ್ಯವ, ಪ್ರಕೃತಿ ಅನಿತ್ಯವ ಇತ್ಯಾದಿ ವಾದಗಳು ತುಂಬಾ ಬಂದೇ ಬರುತ್ತೆ, ಪರಸ್ಪರ ಕಚ್ಚಾಟ ಆಗೇ ಇರುತ್ತೆ. ಒಬ್ಬರದೊಬ್ರು ಬೌದ್ಧರದನ್ನ ಸಾಂಖ್ಯ ವೈಶೇಷಿಕರು ಒಪ್ಪಲ್ಲ, ಸಾಂಖ್ಯ ವೈಶೇಷಿಕರದನ್ನ ನೈಯಾಯಿಕರು ಬೌದ್ಧಾದಿಗಳು ಒಪ್ಪಲ್ಲ, ಒಬ್ಬರದನ್ನು ಇನ್ನೊಬ್ರು ಒಪ್ಪಲ್ಲ. ಯಾಕೆಂದ್ರೆ ಅವರೆಲ್ಲ ದ್ವೈತ ಕ್ಷೇತ್ರದ ಒಳಗೆ ತಮ್ಮದೇ ಸರಿ ವಾದ ಮಾಡುವರಾದ್ರಿಂದ ಅದರಲ್ಲಿ ಎಲ್ಲ ಈ ರೀತಿಯಾದಂತಹ ಬಂದೇ ಬರುತ್ತೆ, ಈ ವಿರೋಧ ಮತಿ ಬಂದೇ ಬರುತ್ತೆ. ದ್ವೈತದಲ್ಲಿ ವಿರೋಧ ಮತಿ ತಪ್ಪಿಸ್ಕೊಳ್ಳೋಕೆ ಆಗೋದೇ ಇಲ್ಲ. ತಾರ್ಕಿಕೈಃ ಇಹ ನ ಕಶ್ಚಿತ್ ದೋಷಃ ಅನುವಕ್ತುಂ ಶಕ್ಯಃ. ತಾರ್ಕಿಕರಾದವರಿಗೆ ಇಲ್ಲಿ ಯಾವ ದೋಷವನ್ನು ಹೇಳಕ್ಕಾಗೋದಿಲ್ಲ. ಆದರೆ ದ್ವೈತವಾದಗಳು ಪರಸ್ಪರ ವಿರುದ್ಧವಾದದ್ದಾದ್ರಿಂದ ತಮ್ಮ ತಮ್ಮ ಬುದ್ಧಿ ವಿಕಲ್ಪ ಮಾತ್ರದಿಂದ ಉಂಟಾದದ್ದಾದ್ರಿಂದ ಅದು ತತ್ವನಿಷ್ಠವಾಗಿಲ್ಲ, ಪರಮಾರ್ಥದಲ್ಲಿ ನೆಲೆ ನಿಂತಿಲ್ಲ. ಸ್ವರೂಪದ ಪರಮಾರ್ಥವನ್ನು ಅವರು ತೋರಿಸೇ ಇಲ್ಲ, ಅವರು ತೋರಿಸ್ತಾ ಇರೋದು ದ್ವೈತವೇ. ಹಾಗಾದ್ರಿಂದ ಅವರಿಗೆ ಸತ್ಯ ಅನೃತ ಎರಡು ಅನೃತವೇ.
ಸತ್ಯ ಅನ್ನೋದು ಅವ್ರಿಗೆ ಗೊತ್ತೇ ಆಗಿಲ್ಲ. ಸತ್ಯಕ್ಕೆ ಡೆಫಿನೇಷನ್ ಶಂಕರಾಚಾರ್ಯ ಯಾವ ರೀತಿ ಇಟ್ಕೊಂಡಿದ್ದಾರೆ ಆ ಡೆಫಿನೇಷನ್ ಅವ್ರು ಇಟ್ಕೊಂಡೇ ಇಲ್ಲ. ಅವ್ರಿಗೇನು ಸತ್ಯ ತೋರಿದ ಸತ್ಯ ಅನ್ಕೊಂಡ್ಬಿಡ್ತಾರೆ. ತೋರಿಕೆಯೆಲ್ಲ ಸತ್ಯವಾದ ರಜ್ಜು ಸರ್ಪವು ತೋರುತ್ತೆ, ಶಕ್ತಿಕಾರ ರಜಿತ ತೋರುತ್ತೆ, ಆಕಾಶ ನೀಲಿ ತೋರುತ್ತೆ, ಅದೆಲ್ಲ ಸತ್ಯ ಅನ್ನಕ್ಕಾಗಲ್ಲ. ಅರ್ಥಕ್ರಿಯಾಕಾರಿತ್ವ ಸತ್ಯ ಅನ್ನಕ್ಕೂ ಆಗಲ್ಲ. ಯಾಕೆ ಸ್ವಪ್ನದಲ್ಲಿ ತತ್ಕಾಲಕ್ಕೆ ಅರ್ಥಕ್ರಿಯಾಕಾರಿತ್ವ ಅಂದ್ರೆ ನೀರು ಕುಡಿದ ಬಾಯಾರಕ್ಕೆ ಹೋಗಿದ್ದು, ಬೆಂಕಿ ಮುಟ್ಟಿದ ಸುಟ್ಟಿದ್ದು, ಹೊಡೆದ್ರೆ ಪೆಟ್ಟಾದದ್ದು, ಸಂತೋಷವಾದ ಅನುಕೂಲವಾದ ಸಂತೋಷವಾದದ್ದು ಸ್ವಪ್ನದಲ್ಲೂ ಉಂಟು. ಹಾಗಾದ್ರಿಂದ ಈ ತೋರಿಕೆ ವ್ಯವಹಾರದಲ್ಲಿ ಸತ್ಯ ಅನೃತ ವ್ಯವಹಾರ ಏನಿದೆ ಎರಡೂ ಅನ್ನುತ್ತವೆ. ಪರಮಾರ್ಥವಾದ ಸತ್ಯ ಪರಬ್ರಹ್ಮ ಒಂದೇ. ಈಗ ಮುಂದಕ್ಕೆ ಹೋಗೋಣ. ತಾಸಾಂ ತ್ರಿವೃತಂ ಏಕೈಕಾಂಕರವಾಣೀತಿ ಸೇಯಂ ದೇವತಾ ಇಮಾಸ್ಯಸ್ಸೋ ದೇವತಾ ಅನೇನೈವ ಜೀವೇನಾತ್ಮನಾನು ಪ್ರವಿಶ್ಯ ನಾಮರೂಪೇ ವ್ಯಾಕರೋತ್. ಅವುಗಳ ಮೂರನ್ನು ಆ ತೇಜಸ್ಸು ಅಪ್ಪು ಅನ್ನ ಅಂತ ಮೂರನ್ನು ಒಂದೊಂದು ಮೂರು ಮಾಡ್ತೀವಿ ಅಂತ. ಮೂರಲ್ಲೂ ಮೂರು ಇದೆ ಅಂತ. ಅಗ್ನಿಯಲ್ಲೂ ಅಪ್ಪು ಪೃಥ್ವಿ ತೇಜಸ್ ಅಂಶ ಇದೆ, ಅಪ್ಪಿನಲ್ಲೂ ತೇಜಸ್ಸು ಅಪ್ಪು ಪೃಥ್ವಿ ಅಂಶ ಇದೆ, ಪೃಥ್ವಿಯಲ್ಲೂ ಪೃಥ್ವಿ ಅಪ್ಪು ತೇಜಸ್ ಅಂಶ ಇದೆ ಅಂತ ಹೇಳಿ ಹಾಗೆ ಮಾಡ್ತೀನಿ ಅಂತ ಹೇಳಿ. ಇದು ಅತಿವೃತ್ಕೃತವಾದ್ರೆ ಅದು ವ್ಯವಹಾರಕ್ಕೆ ಬರೋದಿಲ್ಲ. ತ್ರಿವೃತ್ಕೃತವಾದ್ರೆ ಸ್ಥೂಲವಾಗುತ್ತೆ, ವ್ಯವಹಾರಕ್ಕೆ ಬರುತ್ತೆ. ಅತ್ಯವೃತ್ಕೃತವಾದ್ದು ತನ್ಮಾತ್ರೆಯಾಗಿ ಸೂಕ್ಷ್ಮವಾಗಿ ವ್ಯವಹಾರ ಅತೀತವಾಗುತ್ತೆ. ಹಾಗಾದ್ರಿಂದ ಅದಾಗಲ್ಲ ಅಂತ ಹೇಳಿ ತಾಸಾಂ ದೇವತಾನಾಂ ತ್ರಿವೃತಂ ಆ ಒಂದೊಂದು ಮೂರನ್ನಾಗಿ ಮಾಡ್ತೀನಿ ಎಂಬುದಾಗಿ ಯೋಚನೆ ಮಾಡಿ ಈ ಸತ್ಯಂಬ ದೇವತೆಯು ಈ ಮೂರು ದೇವತೆಯನ್ನ ಈ ಜೀವರೂಪದಿಂದ ಹೊಕ್ಕಬಿಟ್ಟು ಆ ನಾಮರೂಪಗಳನ್ನು ಬಿಡುಗಡೆ ಮಾಡ್ತು. ಅನೇನಿವ ಜೀವರೂಪೇಣ ಅಂದ್ರೆ ಈ ಕಾರ್ಯಪ್ರಪಂಚದಲ್ಲಿ ತೋರೋ ಜೀವರೂಪ ಇದೆಯಲ್ಲ, ಈ ಜೀವರೂಪದಿಂದ ಹೊಕ್ಕು ಬಿಟ್ಟು ಅಂತ ಅಂದ್ರೆ ಇಲ್ಲಿರುವ ಜೀವರೂಪವನ್ನ ಸತ್ಯಂಬ ದೇವತೆ ಅಡ್ವಾನ್ಸ್ ಆಗಿ ತನ್ನ ಬುದ್ಧಿ ತಂದುಕೊಂಡು ತಾನು ಈ ತೇಜೋಬನ್ನ ಅನ್ನುವಂತಹ ದೇವತೆಯೊಳಗೆ ಪ್ರವೇಶ ಮಾಡಿ ನಾಮರೂಪವನ್ನು ಬಿಡುಗಡೆ ಮಾಡ್ತೀರಿ ಅಂತ ಅನ್ಕೊಂಡು ಬಿಡುಗಡೆ ಮಾಡ್ತು. ಪ್ರವಿಶ್ಯ ಜೀವರೂಪವನ್ನು ಹೊಕ್ಕು ಬಿಟ್ಟು ನಾಮರೂಪವನ್ನು ಬಿಡುಗಡೆ ಮಾಡ್ತು ಅಂತ. ಇದು ತೋರ್ತಾ ಇರೋ ನಾಮರೂಪಕ್ಕೆ ಒಂದು ಸ್ಥಿತಸ್ಯ ಗತಿಶ್ಚಿಂತನೀಯ ಅಂತ ಹೊಂದಿಸ್ತಾ ಇರೋದೇ ಹೊರತು ನಿಜವಾಗಿ ಮಾಡ್ದ ಆಯ್ತು ಅನ್ನೋಕ್ಕಲ್ಲ. ಏನು ತೇಜೋಬನ್ನಗಳನ್ನು ಕಾಣ್ತಾ ಇದೀವಿ, ವ್ಯವಹಾರ ಕಾಣ್ತಾ ಇದ್ದೀವಿ, ಇದನ್ನ ಒಂದು ಕ್ರಮಬದ್ಧವಾಗಿ ಇಡೋಕ್ಕೋಸ್ಕರ ಈ ಸೃಷ್ಟಿ ಪ್ರಕ್ರಿಯೆ ತಗೊಂಡ್ಬಂದು ಇದು ದೇವತೆಯೇ ಜೀವರೂಪದಿಂದ ಹೊಕ್ಕಿ ಎಲ್ಲವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರಿಂದ ನಿಜವಾಗಿ ದೇವತೆಗಿಂತ ಇದು ಬೇರೆ ಅಲ್ಲ, ಇದು ಬರೀ ತೋರಿಕೆ ಮಾತ್ರ ಅಂತ ಕ್ರಮೇಣ ಗೊತ್ತಾಗತ್ತೆ ಅಂತ ಹೇಳಿ ಸೃಷ್ಟಿ ಉದ್ದೇಶವೇ ಅನನ್ಯತ್ವ ಪ್ರತಿಪಾದನ ಮತ್ತು ಪರಮಾತ್ಮನ ಗುರುತಿಸ್ಕೊಳ್ಳೋಕ್ಕೋಸ್ಕರ ಇರುವಂತಹ ಒಂದು ಉಪಾಯ. ಸೃಷ್ಟಿಯನ್ನು ಹೇಳದೆ ಹೋದ್ರೆ ಪರಮಾತ್ಮನ ಗುರುತಿಸ್ಕೊಳ್ಳೋ ಜಾಗವೇ ಇರಲ್ಲ. ಸೃಷ್ಟಿ ಹೇಳಿದಾಗ ಈ ಎಲ್ಲ ಜಾಗದಲ್ಲಿ ತೋರುವಂತಹ ಸದ್ಬುದ್ಧಿ ಇದೆಯಲ್ಲ, ಇದು ಮೂಲ ಕಾರಣ ಅಂತ ಗೊತ್ತಾಗಿ ಅದನ್ನು ಕಂಡುಕೊಳ್ಳೋಕೆ ಅನುಕೂಲವಾಗುತ್ತೆ. ಸೈವಂ ತಿಸ್ರೋ ದೇವತಾ ಅನುಪ್ರವಿಶ್ಯ ಸ್ವಾತ್ಮಸ್ಥೆ ಬೀಜಭೂತೆ ಅವ್ಯಾಕೃತೆ ನಾಮರೂಪೇ ವ್ಯಾಕರವಾಣಿ ಇತಿ ಈಕ್ಷಿತ್ವ ತಾಸಾಂಚ ತಿಸೃಣಾಂ ದೇವತಾನಾಂ ಏಕೈಕಾಂ ತ್ರಿವೃತಂ ಕರವಾಣಿ. ಈ ದೇವತೆಯು ಸಾ ಏವಂ ತಿಸ್ರೋ ದೇವತಾ, ಈ ತೇಜಸ್ಸು ಅಪ್ಪು ಅನ್ನುವಂಥ ದೇವತೆ, ಅದು ದೇವತಾ ಶಬ್ದ ಯಾಕೆ ಕರೀತಾ ಇದೆ ಅಂತಂದ್ರೆ ಆ ಸಮಷ್ಟಿಯಾಗಿರ್ತಕ್ಕಂಥ ಉಪಾಧಿ ಆದ್ರಿಂದ ಅಲ್ಲಿ ಹೊಕ್ಕಿರುವ ಜೀವನು ದೇವತೆ ಅನಿಸ್ಕೊಳ್ತಾನೆ. ಮನುಷ್ಯ ಶರೀರ ಪರಿಚ್ಛಿನ್ನ ಅಲ್ಪವಾದ ಶರೀರ, ಇಲ್ಲಿ ಹೊಕ್ಕಿರುವಂತಹ ಚೇತನ ಜೀವ ಅನಿಸ್ಕೊಳ್ತಾನೆ. ಅದೇ ಚೇತನ ಸಮಷ್ಟಿ ಶರೀರದಲ್ಲಿ ದೊಡ್ಡ ಶರೀರ ಹೊಕ್ಕಿದ್ರೆ ಅದು ದೇವತೆ ಅಂತ ಅನಿಸ್ಕೊಳ್ತಾನೆ, ಜ್ಯೋತಿ ರೂಪವಾದಂಥ ಶರೀರ ಹೊಕ್ಕಿದೆ. ಅಷ್ಟೇ ಹೊರತು ದೇವತೆ ಬೇರೆ, ಜೀವ ಬೇರೆ, ಜಂತು ಬೇರೆ, ಕ್ರಿಮಿ ಬೇರೆ, ಪ್ರಾಣಿ ಬೇರೆ ಅನ್ನೋದು ಆ ಉಪಾಧಿಯಿಂದ ಬಂದ ಹೆಸರೇ ಹೊರತು ಸ್ವರೂಪದಿಂದ ಒಂದೇ. ತನ್ನಲ್ಲಿಯೇ ಇದ್ದದ್ದ ಸ್ವಾತ್ಮಸ್ಥೆ ಬೀಜಭೂತೆ ಅಂದ್ರೆ ಅದೆಲ್ಲ ಅಡಗಿದೆ. ಸುಷುಪ್ತಿಯಲ್ಲಿ ಹೇಗೆ ಎಲ್ಲಾ ನಾಮರೂಪಗಳು ಅಡಗಿರುತ್ತೋ ಆ ಸತ್ಸ್ವರೂಪದಲ್ಲಿ ಎಲ್ಲಾ ನಾಮರೂಪಗಳು ಅಡಗಿರುತ್ತೆ. ಅದು ಅವ್ಯಾಕೃತವಾಗಿದೆ, ಬಿಡುಗಡೆ ಆಗದೆ ಇದ್ದದ್ದಾದ ನಾಮರೂಪಗಳನ್ನ ವ್ಯಾಕರವಾಣಿ ಬಿಡುಗಡೆ ಮಾಡ್ತೀನಿ, ಎಲ್ಲವನ್ನು ವ್ಯವಹಾರಕ್ಕೆ ತಕ್ಕದ್ದನ್ನಾಗಿ ಮಾಡ್ತೀನಿ ಅಂತ ಹೇಳಿ ಈ ರೀತಿ ಆಲೋಚನೆ ಮಾಡಿ ಆ ಮೂರು ದೇವತೆ ಒಂದೊಂದನ್ನು ಮೂರಾಗಿ ಮಾಡ್ದ. ಬರೀ ಒಂದೊಂದು ತನ್ಮಾತ್ರೆ ಆಗಿತ್ತು, ತೇಜೋ ತನ್ಮಾತ್ರೆ, ಅಪ್ತನ್ಮಾತ್ರೆ ಮತ್ತೆ ಪೃಥ್ವಿ ತನ್ಮಾತ್ರೆ ಆಗಿದ್ದು, ಅದೆಲ್ಲ ಒಂದೊಂದನ್ನು ಮೂರು ಮಾಡಿ ಪ್ರತಿಯೊಂದಲ್ಲೂ ಸ್ಥೂಲತ್ವ ತಂದ್ಕೊಟ್ಟ.
ಮೂರ್ ಇಲ್ಲದೆ ಹೋದ್ರೆ ಕಣ್ಣಿಗೆ ಕಾಣಲ್ಲ, ವ್ಯವಹಾರ ಮಾಡಕ್ಕಾಗಲ್ಲ, ಅದು ಇದಾಗಲ್ಲ, ನಾಮರೂಪಾತ್ಮಕವಾಗಲ್ಲ, ಅದು ಅವ್ಯಾಕೃತವಾಗ್ಬಿಡುತ್ತೆ. ಹಾಗಾದ್ರಿಂದ ಈ ಮೂರನ್ನು ಬಿಡಿ ಮಾಡಿ ಒಂದೊಂದನ್ನು ಮೂರಾಗಿ ಮಾಡ್ತೀನಿ ಅಂತ ಹೇಳಿ ಯೋಚನೆ ಮಾಡ್ತು. ಏಕೈಕಸ್ಯಾಹ ಸಿವಿತ್ಕರಣೆ ಏಕೈಕಸ್ಯಾಹ ಪ್ರಾಧಾನ್ಯಂ ದ್ವಯೋರ್ದ್ವಯೋ ಗುಣಭಾವ. ಒಂದೊಂದನ್ನು ತಿರಸ್ಕರಣೆ ಮಾಡಿದ್ಮೇಲೆ ಅವ ಮೂರಲ್ಲೂ ಮೂರು ಇದೆ ಅಂದ್ಮೇಲೆ ಯಾಕೆ ಇದನ್ನು ತೇಜಸ್ಸು, ಇದನ್ನು ನೀರು, ಇದನ್ನು ಭೂಮಿ ಅಂತ ಯಾಕೆ ಹೇಳ್ತೀರಾ ಅಂದ್ರೆ ಅದರಲ್ಲಿ ಅದ ಅಂಶ ಜಾಸ್ತಿ ಇದೆ, ಪ್ರಾಧಾನ್ಯತೆ ಇದೆ. ಈ ಅಗ್ನಿಯಲ್ಲಿ ತೇಜಸ್ಸಿನ ಅಂಶ ಜಾಸ್ತಿ ಇದೆ, ಹಾಗೆ ನೀರಿನಲ್ಲಿ ಅಪ್ಪಂಶ ಜಾಸ್ತಿ ಇದೆ, ಭೂಮಿಯಲ್ಲಿ ಪೃಥ್ವಿ ಅಂಶ ಜಾಸ್ತಿ ಇದೆ. ಹಾಗಾಗಿ ಇದನ್ನು ಭೂಮಿ, ಪೃಥ್ವಿ, ಇದನ್ನು ನೀರು, ಇದನ್ನು ತೇಜಸ್ಸು ಅಂತೀವಿ. ಅನ್ ಮಾತ್ರ ಅದನ್ನ ಎರಡು ಇಲ್ಲ ಅಂತ ಅರ್ಥ ಅಲ್ಲ, ಮೂರಲ್ಲೂ ಮೂರು ಇದೆ. ಆದರೆ ಸಿವಿತ್ಕರಣೆ ಮಾಡಿದಾಗ ಒಂದೊಂದಕ್ಕೆ ಪ್ರಾಧಾನ್ಯತೆ, ಇನ್ನು ಎರಡೆರಡಕ್ಕೆ ಗುಣಭಾವ. ಗುಣ ಅಂದ್ರೆ ಅಧೀನ, ಅಂಗಭಾವ ಆಗತ್ತೆ, ಮುಖ್ಯ ಭಾವ ಬರೋದಿಲ್ಲ. ಅಂದ್ರೆ ತೇಜಸ್ಸಿನಲ್ಲಿ ಕೆಂಪಂಶ ಜಾಸ್ತಿ, ಈ ಬಿಳಿ ಅಂಶ ಕಪ್ಪಂಶ ಕಮ್ಮಿ ಇದೆ. ಆದ್ರಿಂದ ಅದನ್ನು ತೇಜಸ್ಸು ಅದು ಸುಡುತ್ತೆ, ಬೇಯಿಸುತ್ತೆ, ಪ್ರಕಾಶಕವಾಗಿ ಬೆಳಗುತ್ತೆ, ಈ ರೀತಿ ಗುಣವಿಶೇಷ ಇದೆ. ಹಾಗೆ ನೀರು ಒದ್ದೆ ಮಾಡುತ್ತೆ, ಹರಿಯುತ್ತೆ, ಅದು ತೂಕವಾಗಿದೆ, ಭಾರವಾಗಿದೆ ಇತ್ಯಾದಿ ಒಂದೊಂದು ವಿಶೇಷತೆಯನ್ನು ತಾವು ಪಡ್ಕೊಳುತ್ತೆ. ಅನ್ಯಥಾ ಹಿ ರಜ್ವಾ ಇವ ಏಕಮೇವ ಸಂಸ್ಕರಣಂ ಸ್ಯಾತ್ ಪೃಥಕ್ ಪೃಥಕ್ ಸಂಸ್ಕರಣಮಿತಿ. ಹೀಗೆ ಮಾಡದೆ ಹೋದರೆ ಮೂರು ಬಣ್ಣದ ದಾರದಿಂದ, ಒಂದು ಕೆಂಪು ದಾರ, ಒಂದು ಬಿಳಿ ದಾರ, ಒಂದು ಕಪ್ಪು ದಾರ, ಮೂರು ದಾರದಿಂದ ಹೊಡೆದ ಒಂದು ಹುರಿ ಹೇಗೆ ಮೂರು ಬಣ್ಣವಾಗಿ ಕಾಣುತ್ತೋ ಹಾಗೆ ಮೂರು ಸಮ ಪ್ರಮಾಣ ಅಂತ ಆಗ್ಬಿಡುತ್ತೆ. ಈ ಕಾಲ ಯಾವ ಬಣ್ಣದ ಹುರಿ ಅಂತ ಹೇಳಕ್ಕೆ ಆಗಲ್ಲ. ಮೂರು ಒಂದ್ ಈಕ್ವಲ್ ಪ್ರಪೋರ್ಷನ್ ಪ್ರಮಾಣ ಅಂತ ಆಗ್ಬಿಟ್ರೆ, ಒಂದೇ ಆದ ಪ್ರಮಾಣ ಅಂತ ಆದ್ರೆ ಅವಾಗ ಇದು ಈ ಹುರಿ ಕೆಂಪ, ಈ ಹುರಿ ಕಪ್ಪ, ಈ ಹುರಿ ಬಿಳಿ ಅಂತ ಕೇಳಿದ್ರೆ ಹೇಳಕ್ಕಾಗಲ್ಲ. ಜಾಸ್ತಿ ಬಣ್ಣ ಯಾವ್ದು ಇಲ್ಲೋ ಅದನ್ನು ಆ ಬಣ್ಣದ್ದು ಹೇಳ್ಬೇಕು, ಕಮ್ಮಿ ಇದ್ದು ಲೆಕ್ಕಕ್ಕಿಲ್ಲ. ಕೆಂಪು ಬಣ್ಣದಲ್ಲಿ ಬಿಳಿ ಸ್ವಲ್ಪ ಇರಬಹುದು, ಕಪ್ಪು ಇರಬಹುದು, ಅದು ಕೆಂಪು ಎದ್ದು ತೋರುವಾಗ ಅದು ಕೆಂಪು ಬಣ್ಣ ಅಂತ ಹೇಳ್ಬೇಕು. ಬಿಳಿ ಬಣ್ಣ ತುಂಬಾ ಅಲ್ಪವಾಗಿರುತ್ತೆ. ಎಲ್ಲಾ ವಸ್ತುವಿನಲ್ಲೂ ಮೂರು ಬಣ್ಣವೂ ಇದೆ. ಅದು ಯಾವ ಬಣ್ಣ ಎದ್ದು ತೋರುತ್ತೋ ಅದು ಪ್ರಧಾನವಾಗಿರುತ್ತೆ, ಯಾವುದು ಅಡಗಿರುತ್ತೋ ಅದು ಗೌಣವಾಗಿರುತ್ತೆ. ಅದು ಇಲ್ಲ ಅಂತ ಆಗಿರಲ್ಲ, ಅಡಗಿರುತ್ತೆ, ಸೂಕ್ಷ್ಮ ಬಣ್ಣ ಇರುತ್ತೆ ಅದರಲ್ಲಿ. ಈ ಹಾಲಿನಲ್ಲಿ ಬಿಳಿ ಬಣ್ಣ ಜಾಸ್ತಿ, ಅಪ್ಪಂಶ ಜಾಸ್ತಿ. ಇನ್ನು ಕೆಂಪು ಕಪ್ಪು ಅನ್ನೋದು ಇದ್ದೇ ಇರುತ್ತೆ, ನಮ್ಮ ಕಣ್ಣಿಗೆ ಕಾಣದೇ ಇದ್ದು ಮಾತ್ರಕ್ಕೆ ಇಲ್ಲ ಅನ್ಬಾರ್ದು. ಈ ಹಾಗಿಲ್ಲದೇನಿಗೆ ಎಲ್ಲದರಲ್ಲೂ ಒಂದ್ ಮೂರಲ್ಲೂ ಅಷ್ಟಷ್ಟೇ ಸಮ ಪ್ರಮಾಣದಲ್ಲಿ ಇದ್ದು ಬಿಟ್ರೆ ಆಗ ಮೂರು ಬಣ್ಣದ ದಾರದಿಂದ ಹೊಸದಂತಹ ಹಗ್ಗದಂತೆಯೇ ಪ್ರತಿಯೊಂದೂ ಮೂರು ಸಮಾನ ಆದ ಅವಾಗ ಇದು ತೇಜಸ್ಸು, ಇದು ನೀರು, ಇದು ಭೂಮಿ ಹೇಳಕ್ಕೆ ಆಗಲ್ಲ. ಏವಂ ಹಿ ತೇಜೋಬನ್ನಾನಾಂ ಪೃಥಂಗ್ ನಾಮ ಪ್ರತ್ಯಯ ಲಾಭ ಸ್ಯಾತ್ ತೇಜ ಇದಂ ಇಮಾಹ ಆಪಃ ಅನ್ನಮಿದಂ ಇತಿ ಚ. ಹೀಗಾದಾಗನಿಯೇ, ಈ ರೀತಿಯಾದನಿಯೇ ತೇಜಸ್ಸು, ಅಪ್ಪು ಮತ್ತು ಭೂಮಿಗಳಿಗೆ ಬೇರೆ ಬೇರೆ ಹೆಸರು, ಬೇರೆ ಬೇರೆ ರೂಪ, ನಾಮ ರೂಪ ಬರುತ್ತೆ. ಇದು ಭೂಮಿ ಕಣ್ರಿ ಅಂತ, ಇದು ನೀರಲ್ಲ, ಯಾಕೆಂದ್ರೆ ನೀರ್ ಮೇಲೆ ನಿಂತ್ಕೊಳಕ್ಕಾಗಲ್ಲ, ಇದು ನೀರಾಗಿ ಬ್ಲಕ್ ಒಳಕ್ ಹೋಗ್ಬಿಡ್ತಿದ್ವಿ. ಇದು ಭೂಮಿ ನಿಂತ್ಕೊಳಕ್ಕಾಗತ್ತೆ. ಆಮೇಲೆ ಭೂಮಿಯಿಂದ ಅನ್ನಾದಿಗಳು ಬೆಳೆಯುತ್ತೆ, ಭೂಮಿ ಮನೆ ಮೇಲೆ ಕಟ್ಬೋದು, ನೀರ್ ಮೇಲೆ ಮನೆ ಕಟ್ಟಕ್ಕಾಗಲ್ಲ. ಆದ್ರೆ ಇದು ಭೂಮಿ, ಅದು ನೀರು. ಅದು ಯಾಕೆ ನೀರು ಅಂತಂದ್ರೆ ಅದನ್ನ ಮುಟ್ಟಬಹುದು, ಸ್ನಾನ ಮಾಡ್ಬೋದು, ಇದು ಮಾಡ್ಬೋದು. ಅದು ಬೆಂಕಿ ಆಗಿದ್ರೆ ಅದನ್ನ ಮುಟ್ಟಕ್ಕಾಗ್ತಿಲ್ಲ, ಸ್ನಾನ ಮಾಡಕ್ಕಾಗಲ್ಲ, ಕುಡಿಯೋಕ್ಕಾಗ್ತಿರ್ಲಿಲ್ಲ. ಹಾಗೆ ಇದು ಬೆಂಕಿ, ಯಾಕೆಂದ್ರೆ ಇದು ಅಡಿಗೆ ಮಾಡ್ಬೋದು, ಸುಳಿಯುತ್ತೆ, ಬೆಳಗ್ಗೆ ಬಂದಿ ಅಂತ ಹೇಳಿ ಒಂದೊಂದಕ್ಕೂ ಒಂದೊಂದು ವಿಶೇಷವನ್ನ ನಾವು ಹೀಗೆ ಹೇಳ್ತೀವಿ. ಈ ತೇಜೋಬನ್ನಗಳಿಗೆ ಬೇರೆ ಬೇರೆ ನಾಮ, ಬೇರೆ ಬೇರೆ ಪ್ರತ್ಯಯ, ಈ ರೀತಿ ಪ್ರತ್ಯಯ ಅಂದ್ರೆ ರೂಪ, ಇವುಗಳ ಲಾಭವೂ ಆಗುತ್ತದೆ. ಇದಂ ತೇಜ ಇಮಾಹ, ಇದು ತೇಜಸ್ಸು, ಇದು ನೀರು, ಇದು ಅನ್ನ ಅಂತ ಹೇಳಿ ಈ ರೀತಿಯಾದಂತಹ ಹೆಸರು ಆಕಾರಗಳು ಅವಳಿಗೆ ಬರುತ್ತೆ. ಸತಿ ಪೃಥಕ್ ನಾಮ ಪ್ರತ್ಯಯ ದೇವತಾನಾಂ ಸಮ್ಯಕ್ ವ್ಯವಹಾರ ಪ್ರಸಿದ್ಧಿ ಪ್ರಯೋಜನ ಸ್ಯಾತ್. ಸರಿ, ಇದಕ್ಕೆ ಏನು ಪ್ರಯೋಜನ? ಪೃಥಕ್ ನಾಮ ಪ್ರತ್ಯಯ ಲಾಭವಾದ ಮೇಲೆ ದೇವತೆಗಳಿಗೆ ಏನು ಪ್ರಯೋಜನ ಆಗುತ್ತೆ ಅಂದ್ರೆ ವ್ಯವಹಾರಕ್ಕೆ ಪ್ರಸಿದ್ಧಿ ಆಗೋದು ಪ್ರಯೋಜನ. ವ್ಯವಹಾರಕ್ಕೆ ಪ್ರಸಿದ್ಧಿ, ವ್ಯವಹಾರ ಅಂತ ಒಂದು ಇದ್ಬಿಟ್ಟಿದೆಯಲ್ಲ, ಒಪ್ಕೊಂಡ್ಬಿಟ್ಟಿದೀವಲ್ಲ,
ನಾವು ವ್ಯವಹಾರ ಅನ್ನೋ ಶಬ್ದಕ್ಕೆ ಅರ್ಥ ಪ್ರತ್ಯಯ, ಶಬ್ದ, ಪ್ರವೃತ್ತಿ, ನಿವೃತ್ತಿನೂ ವ್ಯವಹಾರ ಅಂತ. ಅದು ಮೂರನ್ನು ಇಲ್ಲಿ ಮಾಡ್ತಾ ಇದೀವಲ್ಲ. ನಾವು ಇದು ಸುಳ್ಳು ಅಂತಂದ್ರೆ ನಮ್ಮ ಇಂದ್ರಿಯ ಒಪ್ಪೋದಿಲ್ಲ. ನಮ್ಗೆ ನೀರಿಲ್ಲ, ಭೂಮಿ ಇಲ್ಲ, ತೇಜಸ್ಸಿಲ್ಲ ಅಂದ್ರೆ ನಾವು ಬೇಯಿಸ್ತಾ ಇರೋದು ಯಾವ್ದ್ರಿಂದ, ಸ್ನಾನ ಮಾಡೋದು ಯಾವ್ದ್ರಿಂದ, ನಾವು ನಿಂತಿರೋದು ಯಾವ್ದ್ರ ಮೇಲೆ, ಹೀಗೆ ಪ್ರಶ್ನೆ ಮಾಡ್ತಿದ್ವಿ. ಆದ್ದರಿಂದ ಭೂಮಿಯೂ ಇದೆ, ನೀರು ಇದೆ, ತೇಜಸ್ಸು ಇದೆ ಎಂದು ನಾವು ಅಂದ್ಕೊಂಡಿದ್ವಿ. ಇದನ್ನು ಒಪ್ಕೊಂಡು ಅನುವಾದ ಮಾಡಿಕೊಂಡು ಶಾಸ್ತ್ರ ಏನು ಹೇಳುತ್ತೆ, ಇದು ನೀವು ಈ ರೀತಿ ಅಂದ್ರೂ ಕೂಡ ಇದು ಮೂರಲ್ಲೂ ಮೂರು ಬೇಕೆಯಾಗಿದೆ. ಆಯಾಯ ಅಂಶವನ್ನು ತೆಗೆದು ಬಿಟ್ರೆ ಅದು ಆ ಹೆಸರಿಗೆ ತಕ್ಕದ್ದೇ ಆಗಲ್ಲ. ನೀವು ಸರ ಅಂತ ಅಂತೀವಿ, ಒಂದು ಮಣಿಯಿಂದ ಇದ್ದಲ್ಲ, ನೂಲು ತೆಗೆದು ಬಿಟ್ರೆ ಈ ಸರ ಅಂತ ಹೆಸರು ಬರೋದೇ ಇಲ್ಲ. ಸರ ಹೋಗ್ಬಿಟ್ರೆ ಅದು ಬರೀ ಮಣಿಗಳು ಅಂತ ಆಗುತ್ತೆ. ಸರ ಅಂತ ಹೇಗೆ ನೂಲಿನ ಪೋಣಿಸಿದ್ದಾದಾಗ ಹೆಸರು ಬರುತ್ತೋ, ನೂಲು ತೆಗೆದು ಬಿಟ್ರೆ ಸರ ಆಗಲ್ವೋ, ಅದೇ ರೀತಿ ಆ ತೇಜೋಬಂಧಗಳಲ್ಲಿ ಎರಡು ಅಂಶಗಳನ್ನ ತೆಗೆದು ಬಿಟ್ರೆ ಯಾವುದೊಂದು ಯಾವೊಂದು ಅಂಶವೂ ಆಗೋದಿಲ್ಲ. ವ್ಯವಹಾರ ಪ್ರಾಚುರ್ಯಾಯ, ವ್ಯವಹಾರ ಪ್ರಸಿದ್ಧಿಗಾಗಿ ಈ ಬೇರೆ ಬೇರೆ ನಾಮ ಪ್ರತ್ಯಯ ರೂಪ ಇದು ಲಾಭ ಉಂಟಾಗ್ಬಿಟ್ಟು ದೇವತೆಗಳಿಗೆ ವ್ಯವಹಾರ ಪ್ರಸಿದ್ಧಿ ಆಗುವುದು ಅನ್ನೋದೇ ಪ್ರಯೋಜನವಾಗುತ್ತೆ. ಏವಂ ಈಕ್ಷಿತ್ವ ಸೇಯಂ ದೇವತಾ ಇಮಾಶ್ಚಿಸ್ವೋ ದೇವತಾ ಅನೇನೈವ ಯಥೋಕ್ತೇನೈವ ಜೀವೇನ ಆತ್ಮನ ಸೂರ್ಯ ಬಿಂಬವತ್ ಅನುಪ್ರವಿಶ್ಯ ವೈರಾಜಂ ಪಿಂಡಂ ಪದಂ ದೇವಾದೀನಾಂಚ ಪಿಂಡಂ ಅನುಪ್ರವಿಶ್ಯ ಯಥಾಸಂಕಲ್ಪಮೇವ ನಾಮರೂಪೇ ವ್ಯಾಕರೋತ್. ಸ್ವಲ್ಪ ಸೇರಿಸ್ಕೊಂಡ್ರು ಭಾಷಿಕಾರರು. ಸೃಷ್ಟಿ ಸಾಕಲ್ಯಕ್ಕಾಗಿ, ಪೂರ್ತಿಗಾಗಿ ಈ ರೀತಿ ಸದಾಚಾರ್ಯ ಸತ್ಯಂಬ ದೇವತೆಯು ಯೋಚನೆ ಮಾಡಿಬಿಟ್ಟು ಈ ಮೂರು ದೇವತೆ, ತೇಜೋಬಂಧ ಅನ್ನೋ ದೇವತೆ, ಅದನ್ನ ಈ ಮೇಲೆ ಹೇಳಿದಾದ ಜೀವರೂಪದಿಂದ ಪ್ರವೇಶ ಮಾಡ್ತದೆ. ಹೇಗೆ ಪ್ರವೇಶ ಮಾಡ್ತೋ, ಸೂರ್ಯ ಬಿಂಬವತ್, ಸೂರ್ಯಬಿಂಬ ನೀರಿನಲ್ಲಿ ಹೇಗೆ ಪ್ರವೇಶ ಮಾಡ್ತೋ, ಪ್ರತಿಬಿಂಬ ರೂಪನ ಪ್ರವೇಶ ಮಾಡುತ್ತೋ, ಸೂರ್ಯಚಂದ್ರಾದಿಗಳು ನೀರಿನಲ್ಲಿ ಯಾವ ರೀತಿ ಪ್ರವೇಶ ಮಾಡುತ್ತದೆಯೋ ಆ ಸತ್ಯಂಬ ದೇವತೆಯು ಈ ತೇಜೋಬಂಧಗಳೆಂಬ ಇದರ ದೇವತೆಗಳಲ್ಲಿ ಜೀವರೂಪದಿಂದ ಹೊಕ್ತು. ಹಾಗಾಗಿ ಪ್ರತಿಯೊಂದು ತೇಜೋಬಂಧ, ಅಗ್ನಿಯು ಕೂಡ ನಾನು ಅಂತ ಅಭಿಮಾನ ಪಡ್ಕೊಳ್ತೇನೆ, ವರುಣ ದೇವತೆಯು ನಾನು ಅಂತ, ಭೂಮಿಯು ಕೂಡ ನಾನು ಅಂತ ಅಭಿಮಾನ. ಆ ದೇವತೆಗೆ ಭೂಮಿ ದೇವತೆ, ಭೂಮಿ ದೇವತೆ, ಅಪ್ ದೇವತೆ, ವರುಣ ದೇವತೆ, ಅಗ್ನಿ ದೇವತೆ ಅಂತ ನಾವು ಏನಂತೀವಿ, ಅವರು ಜೀವರೂಪದಿಂದ ಕೂಡಿಕೊಂಡ ದೇವತೆಗಳು. ಅವ್ರಿಗೆ ಜೀವರೂಪ ನಾವು ಯಾಕನ್ನಲ್ಲ ಅಂದ್ರೆ ಮನುಷ್ಯರಂತ ಪರಿಚ್ಛಿನ್ನವಲ್ಲ, ವ್ಯಾಪಕವಾದ ಸಮಷ್ಟಿಯಾಗಿರೋದು, ಅಂದ್ರೆ ದೇವತೆ ಅಂತ ಕರಿತೀವಿ. ದೇವತಾ ಅಂದ್ರೂ ಜೀವನೇ, ಪೃಥ್ವಿ ದೇವತಾ ಅಂದ್ರೆ ಜೀವನೇ. ಮೇಲೆ ಹೇಳಿದ್ದಾದ ಜೀವರೂಪದಿಂದಲೇ ಸೂರ್ಯ ಪ್ರತಿಬಿಂಬ ನೀರಿನಲ್ಲಿ ಪ್ರವೇಶ ಮಾಡುವ ಹಾಗೇನೇ ಈ ತೇಜೋಬಂಧಗಳಲ್ಲಿ ಹೊಕ್ಕಬಿಟ್ಟು ಮೊದಲು ವೈರಾಜಂ ಪಿಂಡವನ್ನು, ವಿರಾಟ್ ಪುರುಷನೆಂಬ ಪಿಂಡ ಅಂದ್ರೆ ಸಮಷ್ಟಿ ಪಂಚಭೂತಗಳನ್ನೇ ನಾನು ಅಂದ್ಕೊಂಡಂತಹ ದೇವತೆ. ವಿರಾಟ್ ಪುರುಷ, ವೈಶ್ವಾನರ, ವಿಶ್ವ ಅಂತ ಅನೇಕ ಹೆಸರನ್ನು ಕರೀತಾರೆ. ಅವನಿಗೆ ಭೂಮಿಯ ಪಾದ, ದ್ವಿಲೋಕವೇ ತಲೆ, ಸೂರ್ಯಚಂದ್ರವೇ ಕಣ್ಣು, ಅಖಂಡ ಭೂಮಿಯೇ, ಅಖಂಡ ವಾಯುವೇ ಪ್ರಾಣ, ಅಖಂಡ ಆಕಾಶವೇ ನಡುಮೈ ಅಂತ ಈ ರೀತಿ ವರ್ಣನೆ ಮಾಡಿದೆಯಲ್ಲ, ಆ ವೈಶ್ವಾನರನು ಮೊದಲನೇ ಪಿಂಡ, ಪಂಚಭೂತಗಳನ್ನು ನಾನು ಅಂದ್ಕೊಂಡವನು. ಆಮೇಲೆ ದೇವಾದಿನ ಪಿಂಡ, ವೈಶ್ವಾನದಿಂದ ಚಂದ್ರಮ ಮನಸೋ ಜಾತಃ, ಚಕ್ಷೋ ಸೂರ್ಯೋ ಜಾಯಿತ, ಮುಖಾದಿಂದಶ್ಚಾಗ್ನಿಶ್ಚ ಪ್ರಾಣ ದ್ವಾರ ಜಾತ. ಆ ವಿರಾಟ್ ಪುರುಷನ ಒಂದೊಂದು ಅವಯದಿಂದ ಒಂದೊಂದು ದೇವತೆಗಳು ಬಂದು ಆ ದೇವತೆಗಳನ್ನು ಮತ್ತು ಜೀವರೂಪದಿಂದ ಸದಾಖ್ಯ ದೇವತೆ ಪ್ರವೇಶ ಮಾಡಿ ತಾನು ಏನು ಸಂಕಲ್ಪ ಮಾಡ್ಕೊಂಡಿತ್ತು ಸೃಷ್ಟಿ ಮಾಡಬೇಕು ಅಂತ ಸಂಕಲ್ಪ ತಕ್ಕ ಹಾಗೆ ಒಳ ಹೊಕ್ಕಿಬಿಟ್ಟು ನಾಮರೂಪಗಳನ್ನ ಬಿಡುಗಡೆ ಮಾಡ್ತು ಅಂತ ಈಗ ಸೃಷ್ಟಿಯನ್ನು ಪರಿಪೂರ್ಣ ಮಾಡ್ತು. ನಾಮರೂಪ ಬಿಡುಗಡೆ ಮಾಡಿ ಏನ್ ಮಾಡ್ತು, ಅಸೂರಾಮ ಅಯಮಿದಂ ರೂಪ ಯಾವುದನ್ನು ನೋಡುದು, ಇದು ಇಂಥ ಹಸಿದ್ದು, ಇಂಥ ರೂಪದ್ದು, ಇದು ಹಸು, ಇದು ಎಮ್ಮೆ, ಇದು ಮನುಷ್ಯ, ಇದು ಮರಗಳು, ಇದು ಪಕ್ಷಿಗಳು, ಇದು ಕ್ರಿಮಿಕೀಟಗಳು, ಇಲ್ಲ. ಈ ರೀತಿಯಾಗಿ ವ್ಯವಹಾರಕ್ಕೆ ತಕ್ಕದ್ದಾಯ್ತು, ಯೋಗ್ಯವಾಯಿತು. ತಾಸಾಂ ತ್ರಿವೃತಂ ಏಕೈಕಾಮ ಕರೋತ್ ಯಥಾ ತು ಖಲು ಸೌಮ್ಯ ಇಮಾ ಶಿಸ್ವೋ ದೇವತಾಃ ತ್ರಿವೃತ್ತಿವದೇಕೈಕಾ ಭವತಿ ತನ್ಮೇ ವಿಜಾನೀಹಿ. ತಾಸಾಂ ತ್ರಿವೃತಂ, ಆ ತೇಜೋಬಂಧಗಳೆಂಬ ಮೂರು ದೇವತೆಗಳ ಮೂರನ್ನು ಮೂರಾಗಿ ಒಂದೊಂದನ್ನು ಮೂರಾಗಿ ಮಾಡ್ತು. ಮೂರನ್ನು ಮೂರನ್ನ 9 ಅಂತಲ್ಲ, ಒಂದೊಂದನ್ನು 3 ತೇಜಸ್ಸನ್ 3, ಅಪ್ಪನ್ 3, ಪೃಥ್ವಿಯನ್ನು 3 ಮಾಡ್ತು. ಇದು ಯಾವ ರೀತಿ ಈ ಮೂರು ದೇವತೆಯು
ಒಂದೊಂದು ಮೂರ್ ಆಗಿದೆ ಅಂತ ಕೇಳ್ತೀಯೋ ಅದನ್ನ ಹೇಳ್ತೀನಿ ಕೇಳು ತಿಳ್ಕೊ. ಅಂದ್ರೆ ಹೇಗೆ ತೇಜಸ್ಸಲ್ಲಿ 3 ಹೇಗೆ, ಭೂಮಿಯಲ್ಲಿ ಮೂರ್ ಹೇಗೆ, ನೀರಲ್ಲಿ 3 ಹೇಗೆ ಅಂದ್ರೆ ಮುಂದಿನ ಮಂತ್ರ ಹೇಳ್ತೀವಿ. ತಾಸಾಂಚ ದೇವತಾನಾಂ ಗುಣಪ್ರಧಾನ ಭಾವೇನ ತ್ರಿವೃತಂ ಏಕೈಕಾಮಕರೋ ಕೃತವತಿ ದೇವತಾ. ಆ ದೇವತೆಗಳನ್ನ ಅಂದ್ರೆ ಆ ತೇಜೋಬಂಧಗಳೆಂಬ ದೇವತೆಗಳನ್ನ ಗುಣಪ್ರಧಾನ ಭಾವ. ಗುಣ ಅಂದ್ರೆ ಸೆಕೆಂಡ್ರಿ, ಅಧೀನ. ಪ್ರಧಾನ ಅಂದ್ರೆ ಮುಖ್ಯ, ಪ್ರೈಮ್. ಇದರಲ್ಲಿ ಪ್ರಧಾನ ತೇಜಸ್ಸಲ್ಲಿ, ಅಗ್ನಿಯಲ್ಲಿ ತೇಜಸ್ ತತ್ವ ಪ್ರಧಾನ, ನೀರಿನಲ್ಲಿ ಅಪ್ ತತ್ವ ಪ್ರಧಾನ, ಭೂಮಿಯಲ್ಲಿ ಪೃಥ್ವಿ ತತ್ವ ಪ್ರಧಾನ. ಹಾಗೆ ಬಾಕಿ 2 ಗುಣ ಅಂಗ ಮೂರನ್ನಾಗಿ ಒಂದೊಂದನ್ನು ಮಾಡುವ ಆ ದೇವತೆಯು ಒಂದೊಂದಲ್ಲೂ 3 ಇದೆ. ಪ್ರತಿಯೊಂದು ಕೂಡ ಸ್ಥೂಲವಾಗುವುದಕ್ಕೆ 3 ಆದಾಗ ಸ್ಥೂಲವಾಗುತ್ತೆ ಎಂಬುದಾಗಿ ಆ ದೇವತೆಯು 3 ಆಗಿ ಮಾಡಿಸು. ತಿಷ್ಠತು ತಾವತ್ ದೇವತಾದಿಪಿಂಡಾನ ನಾಮರೂಪಾಭ್ಯಾಂ ವ್ಯಾಕೃತಾನ ತೇಜೋಬನ್ನಮಯತ್ವೇನ ಸಿದ್ಧಾತ್ಮ ಯಥಾ ತು ಬಹಿರಿಮಾಃ ಪಿಂಡೇಭ್ಯಃ ತಿಸ್ರೋ ದೇವತಾಃ ತ್ರಿವೃತ್ತವದೇಕೈಕಾ ಭವತಿ ತನ್ಮೇ ಮಮ ನಿಗದತೋ ವಿಜಾನೀಹಿ ವಿಸ್ಪಷ್ಟಮವಧಾರಯ ಉದಾಹರಣತಃ. ದೇವತಾದಿ ಪಿಂಡಗಳು ನಾಮರೂಪಗಳಿಂದ ವ್ಯಾಕೃತವಾಗಿದೆಯಲ್ಲ, ಅದು ತೇಜೋಮಯವಾಗಿಯೇ 3 ಪ್ರಕಾರವಾಗಿದೆ ಅನ್ನೋದಿದೆಯಲ್ಲ, ಆ ವಿಚಾರ ಸದ್ಯಕ್ಕಿರಲಿ. ಏನೇ ವಿರಾಟ್ ಪುರುಷನಲ್ಲಿ ಹೇಗೆ 3 ರೂಪ, ದೇವತೆಗಳಲ್ಲಿ ಹೇಗೆ 3 ರೂಪ ಅಂತ ಕೇಳಿದ್ರೆ ಆ ವಿಚಾರ ಸದ್ಯಕ್ಕಿರಲಿ ಎಂದು ತಿಷ್ಟತು ತಾವತ್ತು. ಅದು ಶಾಸ್ತ್ರೀಯ ಗಮ್ಯ. ಅದು ವಿರಾಟ್ ಪುರುಷನಲ್ಲಿ, ಪಂಚಭೂತಾತ್ಮಕ ವಿರಾಟ್ ಪುರುಷನಲ್ಲಿ ಪಂಚೀಕೃತವಾಗಿದೆ, ಎಲ್ಲವೂ ಆಗಿದೆ ಅನ್ನೋದು ನಾವು ನೋಡಕ್ಕಾಗಲ್ಲ. ಯಾಕೆಂದ್ರೆ ವ್ಯವಹಾರಕ್ಕೆ ವಿರಾಟ್ ಪುರುಷನಿಗೆ ಕಣ್ಣಿಗೆ ಗೋಚರವಾಗುವವರಲ್ಲ, ದೇವತೆಗಳು ಕಣ್ಣಿಗೆ ಗೋಚರವಾಗುವವರಲ್ಲ. ಹಾಗಾದ್ರಿಂದ ದೇವತಾದಿ ಪಿಂಡಗಳಲ್ಲಿ ನಾಮರೂಪಗಳಿಂದ ಬಿಡುಗಡೆಯಾಗಿರುವ ದೇವತಾದಿ ಪಿಂಡಗಳು ತೇಜೋಬನ್ನಮಯವಾಗಿದೆ ಎಂಬ ವಿಚಾರದಿಂದ ಅದು ಸಿದ್ಧಾಂತವಾಗಿದೆ. 3 ಕೂಡ್ಕೊಂಡಿದೆ ಎನ್ನುವ ವಿಚಾರ ಸದ್ಯಕ್ಕೆ ಬದಿಗೊತ್ತೋಣ, ಅದು ಶಾಸ್ತ್ರೀಯ ವಿಚಾರ. ಆದರೆ ಹೊರಗಡೆ ಈ ಅಗ್ನಿ, ನೀರು, ಭೂಮಿ ಅಂತಿದೆಯಲ್ಲ, ಈ 3 ಕೂಡ 3 ದೇವತೆಗಳಿಂದ ಕೂಡ್ಕೊಂಡಿದೆ. ಹೇಗೆ ಅಂತ ಕೇಳ್ತೀಯೋ, ಅಗ್ನಿಯಲ್ಲೂ 3 ಇದೆ, ನೀರಲ್ಲೂ 3 ಇದೆ, ಭೂಮಿಯಲ್ಲೂ 3 ಇದೆ. ಹೇಗೆ ಇದೆ ಅಂತ ಕೇಳೋದಾದ್ರೆ ಅದು ವಿಸ್ಪಷ್ಟವಾಗಿ ನಾನು ಹೇಳ್ತೀನಿ, ಬಿಡಿಸಿ ಹೇಳ್ತೀನಿ. ಆ ಹೇಳೋ ಉದಾಹರಣೆ ಕೊಟ್ಟು ಹೇಳೋದ್ರಿಂದ ಅದನ್ನು ನೀನು ಗೊತ್ತು ಮಾಡ್ಕೊ. ಇದರಂತೆ ಅದನ್ನು ಊಹೆ ಮಾಡ್ಕೊ. ದೃಷ್ಟಿ ಸಿದ್ಧಿಯಿಂದ ದೃಷ್ಟವಾಗಿರುವ ಅಗ್ನಿಯಲ್ಲಿ ಏನ್ ಮಾಡ್ತಾ ಇದೆ ಶ್ರುತಿ ಅಂತಂದ್ರೆ, 3ರಲ್ಲೂ 3 ಇದೆ ಅನ್ನೋಗ ಉದಾಹರಣೆ ಮಾತ್ರ ತೇಜೋದ್ರವ್ಯವನ್ನೇ ಉದಾಹರಣೆ ಕೊಟ್ಬಿಡ್ತು. ಅಂದ್ರೆ ಅಗ್ನಿಯಲ್ಲಿ, ಆದಿತ್ಯನಲ್ಲಿ ಚಂದ್ರ ವಿದ್ಯುತ್ ಕೊಡ್ತೇ ಹೊರತು ನೀರಿನಲ್ಲಿ 3, ಭೂಮಿಯಲ್ಲಿ 3 ತೋರಿಸ್ತಾ ಇಲ್ಲ ಶ್ರುತಿ. ನಾವೇ ಊಹೆ ಮಾಡ್ಕೊಂಡು. ಯಾಕೆಂದ್ರೆ ಶ್ರುತಿಗೆ ನೀರಲ್ಲಿ 3 ತೋರ್ಸೋದು ಕಷ್ಟ. ನೀರಲ್ಲಿ ಕೆಂಪು ಹೆಂಗೆ ತೋರ್ಸೋದು, ನೀರಲ್ಲಿ ಕಪ್ಪು ಹೆಂಗೆ ತೋರ್ಸೋದು ಅಂತ ಅಂತಾರೆ. ಶೋಣಬದ್ಧ ನೀರು ಕೆಂಪಿರುತ್ತೆ ಅಂತಾರೆ. ಕೆಲವು ಯಮುನಾ ನದಿ ಕಪ್ಪು ಅಂತಾರೆ. ಯಮುನಾ ನದಿ ಕಪ್ಪಾದರೂ, ಶೋಣಭದ್ರಾ ನದಿ ಕೆಂಪಾದರೂ, ಗಂಗಾ ನದಿ ಬಿಳುಪಾದರೂ 3ರಲ್ಲೂ 3 ಇದೆ ಅಂತಾರೆ. ಗಂಗಾ ನದಿಯಲ್ಲೂ 3 ಇದೆ, ಶೋಣಭದ್ರಲ್ಲೂ. ಹಾಗೆ ಭೂಮಿಯಲ್ಲೂ ಕೂಡ 3 ಇದೆ. ಕೆಂಪಾದ ಮಣ್ಣು, ಬಿಳುಪಾದ ಮಣ್ಣು ಮತ್ತೆ ಕಪ್ಪಾದ ಮಣ್ಣು. ಕೆಂಪಾದ ಮಣ್ಣೆಲ್ಲ ತೇಜಸ್ಸಿನ ಅಂಶದಿಂದ ಕೂಡಿದ್ದು, ಬಿಳುಪಾದ ಮಣ್ಣೆಲ್ಲ ಅಪ್ಪಿಂದು, ಕಪ್ಪಾದ ಮಣ್ಣೆಲ್ಲ ಭೂಮಿ ಪೃಥ್ವಿದು ಅಂತ. ಹಾಗೆ ಮುಂದಕ್ಕೆ ನಾವು ಊಹೆ ಆದ್ರೆ ಶ್ರುತಿ ಮಾತ್ರ 4 ಉದಾಹರಣೆಗಳಿಂದಲೂ ತೇಜೋದ್ರವ್ಯಕ್ಕೆ ಉದಾಹರಣೆ ಕೊಡ್ತಾ ಇದೆ. ಅದು ಸ್ಪಷ್ಟವಾಗಿರೋದ್ರಿಂದ, ರೂಪ ಅನ್ನೋದು ತೇಜೋದ್ರವ್ಯದಲ್ಲಿ ತೋರೋದ್ರಿಂದ ತೇಜೋದ್ರವ್ಯದಲ್ಲಿ 3 ತೋರಿಸ್ತೀನಿ ಅಂತ ಹೋಗ್ತಾ ಇದೆ. ಹೇಗೆ ಅಂದ್ರೆ, ಯದಗ್ನೇ ರೋಹಿತ ರೂಪಂ ತೇಜಸಸ್ತದ್ರೂಪಂ ಯಕ್ಷುಕ್ತಂ ತದಪಾಂ ಯತ್ಕೃಷ್ಟಂ ತದನ್ನಸ್ಯ ಅಪಾಗಾದಗ್ನೇರಗ್ಗಿತ್ವಂ ಆಚಾರಂಭಣಂ ವಿಕಾರೋ ನಾಮಧೇಯಂ 3 ರೂಪಾಣಿ ಇತ್ಯೇವ ಸತ್ಯಂ. ಇನ್ನು ಅಗ್ನಿಯಲ್ಲಿ ಕೆಂಪಾದ ರೂಪ ಯಾವುದುಂಟೋ ಅದು ತೇಜಸ್ ತತ್ವದ ರೂಪ. ಹಾಗೆ ಅಗ್ನಿಯಲ್ಲಿ ಬಿಳುಪಾದದ್ದು ಏನುಂಟು, ಅಗ್ನಿ ಬಿಳುಪಿದೆ ಅಂತಂದ್ರೆ ಬಿಳುಪು ನಾವು ಇರಬೇಕು, ಊಹೆ ಮಾಡ್ಬೇಕು. ಬಿಳುಪು ಸ್ಪಷ್ಟ ಕಾಣದ, ಕೆಲವೊಮ್ಮೆ ಬಿಳಿಯ ಕಾಣುತ್ತೆ, ಕೆಲವು ಕಟ್ಟಿಗೆಯಲ್ಲಿ ಬಿಳಿಯ ಉರಿಯುತ್ತೆ. ಸ್ವಚ್ಛವಾದಂತಹ ಎಣ್ಣೆ ಆದ್ರೂ ಬಿಳಿಯ ಉರಿಯುತ್ತೆ, ಸ್ವಲ್ಪ ಬಗ್ರಾದ ಕೆಂಪಾಗುತ್ತೆ. ಕೆಂಪು ಬಿಳುಪು ಅಗ್ನಿಯಲ್ಲಿ ಕೆಲವು ಉಪಾಧಿಯಲ್ಲಿ
ಕೆಲವು ಬಣ್ಣ ಇರುತ್ತೆ, ಕೆಲವು ಟೈರು ಗೀರು ಕಪ್ಪಾಗಿ ಉರಿಯುತ್ತೆ. ಇದು ಗ್ಯಾಸು ನೀಲಿಯಾಗಿ ಉರಿಯುತ್ತೆ. ಆ ನೀಲಿಯಾಗಿ ಉರಿಯೋದು ಭೂಮಿ ಅಂಶ ಜಾಸ್ತಿ ಇಟ್ಕೊಂಡು ಕಪ್ಪು ಅಂತ ಅರ್ಥ. ಹಾಗೆ ಅಗ್ನಿಯಲ್ಲಿ ಕೆಂಪಿರೋದು ತೇಜಸ್ಸಿಂದು, ಬಿಳಿ ಇರೋದು ನೀರಿಂದು, ಕಪ್ಪಿರೋದು ಭೂಮಿದು. ಅವಾಗ ಮೂರನ್ನು ತೆಗೆದುಬಿಟ್ರೆ ಅಗ್ನಿ ಅಗ್ನಿತ್ವ ಹೌದು, ಅಗ್ನಿ ಅಂತ ಆಗೋದೇ ಇಲ್ಲ. ಮೂರು ಕೂಡ್ಕೊಂಡ್ರೆ ಮಾತ್ರ ಅಗ್ನಿ ಹೊರತು ಆಯಾಯ ಬಣ್ಣವನ್ನು ಆಯಾಯ ಭೂತ ತಕ್ಕೊಂಡ್ಬಿಟ್ರು ಅಂತಂದ್ರೆ ಅಗ್ನಿ ಅಗ್ನಿತ್ವ ಇರೋದೇ ಇಲ್ಲ. ಅವಾಗ ಅಗ್ನಿ ಅನ್ನೋದೇನು ವಾಚಾರಂಭಣ, ಬರೀ ಬಾಯಿಂದ ತಯಾರಾದಷ್ಟೇ, ಹೆಸರಷ್ಟೇ, ನಾಮಧೇಯ. ಅಲ್ಲಿ ಮೂರು ರೂಪ ಅನ್ನೋದೇ ಸತ್ಯ. ಮೂರು ರೂಪವು ಜಾಸ್ತಿ ಕೆಂಪಾದರೆ ಅಗ್ನಿ, ಜಾಸ್ತಿ ಬೆಳಪಾದರೆ ನೀರು, ಜಾಸ್ತಿ ಕಪ್ಪಾದರೆ ಭೂಮಿ ಮಾಡ್ಕೋಬೇಕು. ಇದೇ ರೀತಿ ಇದೊಂದು ತೇಜೋಬಂಧಗಳನ್ನ ಹೇಳುವ ಪ್ರಕ್ರಿಯೆ, ಸೃಷ್ಟಿ ಪ್ರಕ್ರಿಯೆ ಮೂಲಕವಾಗಿ ಸಾಮಾನ್ಯ ವಿಶೇಷ ತೋರಿಸ್ತಾ ಸತ್ಸಾಮಾನ್ಯವನ್ನು ಗುರುತಿಸುವಂತಹ ಒಂದು ಮೆಥಡ್ ಅಷ್ಟೆ. ದೇವತಾನಾಂ ತ್ರಿವತ್ಕರಣ ಮುಕ್ತಂ ಸಸ್ಯವ ಉದಾಹರಣ ಮುಚ್ಚಿದೆ. ದೇವತೆಗಳಿಗೆ ತ್ರಿವತ್ಕರಣವನ್ನು ಹೇಳಿತಲ್ಲ, ಮೂರ್ ಆಗುತ್ತೆ ಆಗಿದೆ ಅಂತ, ಅದನ್ನೇ ಇವಾಗ ಉದಾಹರಣೆಯಾಗಿ ಹೇಳುತ್ತೆ. ತೇಜೋಬಂಧಗಳಲ್ಲಿ ಏನ್ ಮೂರ್ ಇದೆ ಅಂತ ಹೇಳಿತ್ತು, ತೇಜಸ್ಸಿನ ವಿಕಾರ ಆಗಿರುವ ಅಗ್ನಿಯಲ್ಲಿ ತೋರಿಸುತ್ತೆ. ಹಾಗೆ ಅಗ್ನಿಯ ಒಂದು, ಆದಿತ್ಯ ಒಂದು, ಚಂದ್ರ ಒಂದು, ವಿದ್ಯುತ್ ಒಂದು, ಮಿಂಚು. ಉದಾಹರಣೆಯಿಂದ ಏನು ಅಂತ ಕರೀತಾರೆ. ಉದಾಹರಣೆ ಅಂತೀವಲ್ಲ, ಉದಾಹರಣೆ ಶಬ್ದಕ್ಕೆ ಅರ್ಥ ಏನು ಅಂದ್ರೆ, ಉದಾಹರಣ ನಾಮ ಏಕದೇಶ ಪ್ರಸಿದ್ಧ ಅಶೇಷ ಪ್ರಸಿದ್ಧಸ್ಥಂ ಉದಾಹ್ರಿಯತೆ ಇದೆ. ಉತು ಆ ಹರಣ, ಉತುಲೆ ಮೇಲಕ್ಕೆ ಎತ್ಕೊಂಡು ಆ ಒಂದು ಸಂಪೂರ್ಣ ಆಹರಣ ತರೋದು, ಒಂದನ್ನು ಮೇಲಕ್ಕೆ ಎತ್ಕೊಂಡು ತಗೊಂಡ್ಬರೋದು. ಸಿಂಹದಂತೆ ಪರಾಕ್ರಮ ಅಂದ್ರೆ ಸಿಂಹದಲ್ಲಿರುವ ಶೌರ್ಯ ಧೈರ್ಯವನ್ನು ಎತ್ಕೊಂಡು ಈ ದೇವದತ್ತನ ಜೋಡಿಸಿದ್ರೆ ದೇವದತ್ತ ಸಿಂಹಕ್ಕೆ ಉದಾಹರಣೆ ಕೊಟ್ಟ, ಹೋಲಿಕೆ ಕೊಟ್ಟ. ಉತುವನ್ನು ಎತ್ಕೊಂಡು ಆ ಅಂದ್ರೆ ತರೋದು, ಆ ಅಂದ್ರೆ ಸಂಪೂರ್ಣವಾಗಿ ಹರವನ್ನು ತರೋದು, ಅದು ಉದಾಹರಣೆ ಅಂತ. ಉದಾಹರಣೆ ಅಂದ್ರೆ ಒಂದು ಏಕದೇಶದ ಪ್ರಸಿದ್ಧಿಯಿಂದ ಸಂಪೂರ್ಣ ಪ್ರಸಿದ್ಧಿಗಾಗಿ ತಗೊಂಡ್ಬರೋದು. ಒಂದು ಏಕದೇಶವನ್ನು ಎತ್ಕೊಂಡ್ಬಂದ್ಬಿಟ್ಟು ಅದಕ್ಕೆ ಪೂರ್ತಿ ಇದಕ್ಕೆ ಅಪ್ಲೈ ಮಾಡೋದು, ಜೋಡಿಸೋದು, ಅದು ತೋರಿಸೋದಿದ್ರೆ ಅದು ಉದಾಹರಣೆ ಅಂತ. ಒಂದು ಅಜ್ಞಾದಿಗಳನ್ನು ಇಲ್ಲ ಉದಾಹರಿಸಿರುವುದು ಹೊರಗಿನದೆಲ್ಲ ಅತ್ಯವಕೃತ ಭೂತಗಳ ಕಾರ್ಯವೇ ಆಗಿರುತ್ತದೆ. ಆದ್ದರಿಂದ ಅದು ಭೂತಗಳಿಗಿಂತ ವ್ಯತಿರಿಕ್ತವಾಗಿಲ್ಲ ಎಂದು ತೋರಿಸಿಕೊಳ್ಳುವುದಕ್ಕೆ ಎಂದು ಅಭಿಪ್ರಾಯ. ಹೊರಗಿನ ಎಲ್ಲವೂ ಕೂಡ ಅತ್ಯವಕೃತ ತೇಜೋಬಂಧಗಳ ಕಾರ್ಯವೇ ಆಗಿರುತ್ತದೆ ಅಂತ. ಬೆಟ್ಟಗುಡ್ಡಗಳಿರ್ಬೋದು, ಬೇರೆ ಯಾವುದೇ ಪದಾರ್ಥ ಇರ್ಬೋದು, ಅತ್ಯವಕೃತ ತೇಜೋಬಂಧಗಳ ಕಾರ್ಯವೇ ಆಗಿದೆ ಹೊರಗಿನ ಎಲ್ಲಾ ಪದಾರ್ಥವು ಅಂತ ಅಗ್ನಿಯ ಅಗ್ನಿಯನ್ನು ಉದಾಹರಣೆ ಕೊಟ್ಟು ಇದರ ಎಕ್ಸಾಂಪಲ್ ಇಂದ ಎಲ್ಲಕ್ಕೂ ಇದನ್ನು ಅಪ್ಲೈ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಅಗ್ನಿನ ಹೇಳ್ತಾರೆ, ಅಗ್ನಿ ಹೇಳಿದ್ಮೇಲೆ ಅದನ್ನು ಎಲ್ಲ ಪ್ರಪಂಚದ ಎಲ್ಲಾ ಪದಾರ್ಥಕ್ಕೂ ಅಪ್ಲೈ ಮಾಡ್ಕೊಂಡೆ ಉದಾಹರಣೆ. ಫಾರ್ ಎಕ್ಸಾಂಪಲ್ ಒಂದು ಕೊಡೋದು, ಒಂದು ಉಪಲಕ್ಷಣ ತರಹ ಆಯ್ತು. ಉಪಲಕ್ಷಣ ಅಂದ್ರೆ ಗುರುತು ಅಂತ. ಅಗ್ನಿಯನ್ನು ಒಂದು ಗುರುತಾಗಿ ಹೇಳ್ಬಿಟ್ರೆ ಬಾಕಿ ಇದಕ್ಕೆಲ್ಲ ಅಪ್ಲೈ ಮಾಡ್ಕೋಬೇಕು. ತದೇ ತದಾಹ, ಇದನ್ನೇ ಶ್ರುತಿ ಹೇಳ್ತಾ ಇದೆ. ಯದಗ್ನೇ ತ್ರಿವತ್ಕೃತಸ್ಯ ರೋಹಿತಂ ರೂಪಂ ಪ್ರಸಿದ್ಧಂ ಲೋಕೆ ತದತ್ರಿವತ್ಕೃತಸ್ಯ ತೇಜಸೋ ರೂಪಮಿತಿ ವಿದ್ಧಿ. ಇದು ತ್ರಿವತ್ಕೃತವಾದಂತಹ ಅಗ್ನಿ ಇದೆಯಲ್ಲ, ಇವು ಅಗ್ನಿ ಬೆಂಕಿ, ಅಗ್ನಿನೇ ಬೆಂಕಿ ನಾವು ನೋಡ್ತೀವಲ್ಲ, ಆ ಬೆಂಕಿ ತ್ರಿವತ್ಕೃತವಾಗಿದೆ. ತ್ರಿವತ್ಕೃತವಾದಂತಹ ಬೆಂಕಿಯ ರೂಪ ಏನುಂಟೋ, ಕೆಂಪಾಗಿರ್ತಕ್ಕದ್ದು ಬಿಳಿಯಾಗಿರ್ತಕ್ಕದ್ದು ಅಂತ ಏನುಂಟು, ಆ ಕೆಂಪು ಅನ್ನೋದು ತ್ರಿವತ್ಕೃತವಾಗದೇ ಇರತಕ್ಕಂತಹ ತೇಜಸ್ಸಿನ ಒಂದು ಅಂಶ ಈ ಬೆಂಕಿಯಲ್ಲಿ ಸೇರ್ಕೊಂಡಿದೆ. ಹಾಗಾಗಿ ಬೆಂಕಿ ಕೆಂಪ ಕಾಣುತ್ತೆ. ತ್ರಿವತ್ಕೃತವಾಗದೇ ಇರುವ ತೇಜಸ್ಸಿದೆ, ತ್ರಿವತ್ಕೃತವಾಗದೇ ಇರುವ ಅಪ್ಪು ಇದೆ, ತ್ರಿವತ್ಕೃತವಾಗದೇ ಇರುವ ಪೃಥ್ವಿ ಇದೆ. ಅದು ಇಲ್ಲಿ ಬೆಂಕಿಯಲ್ಲಿ ಸೇರ್ಕೊಂಡಿದೆ. ಈ ಸ್ಥೂಲವಾದ ಬೆಂಕಿಯಲ್ಲಿ ಆ ಅತ್ಯುತ್ಕೃತವಾದ ತೇಜಸ್ಸಿನ ಅಂಶ ಸೇರಿದ್ರಿಂದ ಇದು ಕೆಂಪ ಕಾಣ್ತಾ ಇದೆ ಎಂದು.
ಈ ಕೆಂಪು ಅನ್ನೋದು ಅದರದ್ದು ಅಂತ ತಿಳ್ಕೊಬೇಕು. ತಥಾ ಯಚ್ಛುಕ್ಲಂ ರೂಪಂ ಅಗ್ನೇರೇವ ತದ್ ಅಪಾಂ ಅತಿ ವಿಕೃತ. ಹಾಗೆ ಆ ಅಗ್ನಿದೆ ಬಿಳುಪು ಬಣ್ಣ ಎಲ್ಲಾನು ಇದ್ರೆ ಅದು ಕಂಡು ಬಂದರೆ ಅದು ಅತ್ಯುತ್ಕೃತವಾದಂತಹ ಅಪ್ಪಿನ ಬಣ್ಣ ಈ ತಿಮತ್ಕೃತವಾದಂತಹ ಅಗ್ನಿ ತೋರ್ತಾ ಇದೆ. ಈ ಮೂರು ಮಿಕ್ಸಪ್ ಆಗಿರುವ ಅಗ್ನಿಯಲ್ಲಿ ಆ ಬಿಳುಪು ಬಣ್ಣ ಅತ್ಯುತ್ಕೃತವಾದ ಅಪ್ಪಿನ ಬಣ್ಣ ಈ ಅಗ್ನಿ ಬಂದಿದೆ. ಅಗ್ನಿರುವ ಕೆಂಪು ಅನ್ನೋದು ಅತ್ಯುತ್ಕೃತವಾದ ತೇಜಸ್ಸಿನ ಬಣ್ಣ ಈ ಬೆಂಕಿ ಬಂದಿದೆ ಅಂತ ತಿಳ್ಕೋಬೇಕು. ಯತ್ಕೃಷ್ಟಂ ತಸೀವ ಅಗ್ನೇಃ ರೂಪಂ ತದ್ ಅನ್ನಸ್ಯಾನ್ ಪೃಥಿವ್ಯಾಃ ಅತ್ಯುತ್ಕೃತಾಯಾಃ ಇತಿ ವಿದ್ಧಿ. ಹಾಗೆ ಕಪ್ಪು ಬಣ್ಣ ಏನಾದ್ರೂ ಅಗ್ನಿಯಲ್ಲಿ ತೋರು ಬಂದರೆ ಅದು ತ್ರಿವೃತ್ಕೃತವಲ್ಲದೆ ಇರುವಂತಹ ಭೂಮಿಯ ಬಣ್ಣ ಎಂಬುದಾಗಿ ತಿಳಿದುಕೋ. ಭೂಮಿಯ ಮೂಲ ರೂಪ ತನ್ಮಾತ್ರ. ಪೃಥ್ವಿ ತನ್ಮಾತ್ರ ಕಪ್ಪಾಗಿದೆಯಂತೆ, ಅಪ್ ತನ್ಮಾತ್ರ ಬೆಳ್ಳಗಿದೆಯಂತೆ, ತೇಜಸ್ ತನ್ಮಾತ್ರ ಕೆಂಪಿಗಿದೆ. ಒಟ್ಟು ಪ್ರಪಂಚದಲ್ಲಿರೋದೆಲ್ಲ ಮೂರೇ ಬಣ್ಣ ಅಂತಾರೆ. ಹಳದಿ ಆಗಲಿ, ಹಸಿರಾಗಲಿ, ಬೇರೆ ನೀಲಿ ಆಗಲಿ, ಇದರದ್ದೇ ಕಾಂಬಿನೇಷನ್ ಆಗತ್ತೆ ಹೊರತು ಈ ಮೂರು ಬಣ್ಣಕ್ಕಿಂತ ಬೇರೆ ಇಲ್ಲ. ಕಪ್ಪು ಬಣ್ಣ ಜಾಸ್ತಿಯಾಗಿ ಬಿಳಿ ಬಣ್ಣದ ನೀಲಿಯಾಗಿಯೋ ಇದು ಕೆಂಪು ಕಪ್ಪು ಹಸಿರಾಗತ್ತೆ. ಒಟ್ಟು ಮೇಲೆ ಹಸಿರು, ಹಳದಿ, ನೀಲಿನ ಬಣ್ಣ ಇಲ್ಲವೇ ಇಲ್ಲ. ಇರೋದು ಕೆಂಪು, ಬಿಳುಪು, ಕಪ್ಪು ಮೂರೇ. ತತ್ವ ಏವಂ ಸತಿ ರೂಪತ್ರಯ ವ್ಯತಿರೇಕೇಣ ಅಗ್ಗಿರಿತಿ ಯನ್ಮನ್ಯಸೆ ತ್ವಂ ತಸ್ಯ ಅಗ್ನೇಃ ಅಗ್ನಿತ್ವವಿದಾನಿ ಅಪಾಗಾತ್ ಅಪಗತಂ. ಈ ರೀತಿ ಇರುವಾಗ ಆ ಮೂರು ರೂಪಕ್ಕಿಂತ ಬೇರೆಯಾಗಿ ಬೆಂಕಿ ಅಂತ ಹೊಂದಿದೆ ನೀನು ಏನು ಯೋಚನೆ ಮಾಡುವುದಾದರೆ ಅದು ಭ್ರಾಂತಿ. ಆ ಅಗ್ನಿ ಇಲ್ಲ, ಅಗ್ನಿತ್ವ ಈಗ ಹೊರಟೋಯ್ತು. ಕೆಂಪು ತೆಗೆದು, ಬಿಳಿಯು ತೆಗೆದು, ಕಪ್ಪು ತೆಗೆದು ಬಿಟ್ರೆ ಅಗ್ನಿ ಇರೋದೇ ಇಲ್ಲ. ಹೇಗೆ ಎಲ್ಲಾ ನೂಲು ತೆಗೆದು ಬಿಟ್ರೆ ಪಂಚೆ ಇರೋದೇ ಇಲ್ವೋ, ಎಲ್ಲಾ ಚಾಪೆ ಕಡ್ಡಿನೂ ತೆಗೆದು ಬಿಟ್ರೆ ಚಾಪೆ ಅನ್ನೋದು ಇರೋದೇ ಇಲ್ವೋ, ಅದೇ ರೀತಿ ಆ ಮೂರು ಬಣ್ಣ ತೆಗೆದು ಬಿಟ್ರೆ ಅಗ್ನಿ ಅಂತೂ ಇಲ್ಲ, ನೀರು ಅಂತೂ ಇಲ್ಲ, ಪೃಥ್ವಿ ಅಂತೂ ಇಲ್ಲ ಅಂತಾಗತ್ತೆ. ಮೂರು ಬಣ್ಣಗಳೇ ಮೂರು ಭೂತಗಳು. ಮೂರು ಬಣ್ಣಗಳು ಪ್ರತ್ಯಯ ಮಾತ್ರವೇ. ಮನಸ್ಸು ಪ್ರತ್ಯಯವು, ಪ್ರತ್ಯಯದಲ್ಲಿ ಅನುಗತವಾದ ಚೈತನ್ಯವು, ಚೈತನ್ಯವೇ ಪ್ರತ್ಯಯವಾಗಿ ಶಬ್ದವಾಗಿ ವಸ್ತುವಾಗಿ ತೋರ್ತಾ ಇದೆ. ಚೈತನ್ಯ ವ್ಯತಿರೇಕವಾಗಿ ಪ್ರತ್ಯಯವಿಲ್ಲ, ಪ್ರತ್ಯಯ ವ್ಯತಿರೇಕವಾಗಿ ನಾಮ ಇಲ್ಲ, ನಾಮ ವ್ಯತಿರೇಕವಾಗಿ ರೂಪ ಇಲ್ಲ, ವಸ್ತು ಇಲ್ಲ. ಹಾಗಾಗಿ ಎಲ್ಲ ನಾಮ ಮಾತ್ರ, ನಾಮವಲ್ಲ ಪ್ರತ್ಯಯ ಮಾತ್ರ, ಪ್ರತ್ಯಯವಲ್ಲ ಚೈತನ್ಯ ಮಾತ್ರ ಅಂತ ತಿಳ್ಕೊಂಡು ಚೈತನ್ಯದಲ್ಲಿ ಸೆಟ್ಲ್ ಆಗ್ಬಿಟ್ರೆ ಅಲ್ಲಿಗೆ ತತ್ವ ಕಂಡುಕೊಂಡಾಯ್ತು ಅಂತ ಹೇಳಿ ಪರಮಾರ್ಥ ತತ್ವವನ್ನ ಕಂಡುಕೊಳ್ಳೋದಕ್ಕೆ ಇದೊಂದು ಉಪಾಯವಾಗಿ ಗುರುತಾಗಿ ಈ ರೀತಿ ಪ್ರಕ್ರಿಯೆಯನ್ನು ಹೇಳ್ತಾ ಇದೆ. ಇದೊಂದು ಮೆಥಡ್. ಅದೇ ಚೈತ್ಯದಲ್ಲಿ ಒಂದು ಮೆಥಡ್ಡು, ಮಾಂಡುಕ್ಯದಲ್ಲಿ ಒಂದು ಮೆಥಡ್ಡು. ಪ್ರತಿಯೊಂದು ಉಪನಿಷತ್ತು ಹೇಗಾದ್ರೂ ಮಾಡಿ ಈ ಪರಮಾರ್ಥ ತತ್ವವನ್ನು ತಿಳಿಸ್ಕೊಡ್ತೀನಿ ಅನ್ನೋದಕ್ಕೋಸ್ಕರವಾಗಿ ಬೇರೆ 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 ಉಪಾಯ ಮಾಡ್ಕೊಂಡು ಈ ರೀತಿ ಹೇಳಿದ್ರೆ ಗೊತ್ತಾಗತ್ತೇನೋ ಅಂತ. ಈ ರೀತಿ ಗೊತ್ತು ಮಾಡ್ಕೊಳ್ಳುವಂತಹ ಬುದ್ಧಿವಂತರು ಇರ್ತಾರೆ, ಆ ಜನಾಂಗದವರು ಇರ್ತಾರೆ. ಅವರಿಗೆ ಇದು ಸುಲಭ ಕಾಣುತ್ತೆ. ಇನ್ನು ಅವಸ್ಥಾತ್ಮ ವಿಚಾರ ಬಹಳ ಗೊಂದಲವಾಗಿ ಕಾಣುತ್ತೆ. ಅಯ್ಯೋ, ಈ ಅವಸ್ಥಾತ್ಮ ವಿಚಾರ ಅರ್ಥ ಆಗಲ್ಲ ಕಣ್ರಿ. ಎಲ್ಲ ಕನಸಿನಂತೆ ಎಚ್ಚರ ಅಂತಾರೆ, ಕನಸಿನಲ್ಲಿ ನೆನಪಾದದ್ದು ಕನಸಿನ ನೆನಪಲ್ಲ ಅಂತಾರೆ. ಆಮೇಲೆ ಕನಸಿನಲ್ಲೇ ಬೇರೆ ನಾನು, ಎಚ್ಚರದಲ್ಲೇ ಬೇರೆ ನಾನು ಅಂತಾರೆ. ಇದೆಲ್ಲ ಯಾಕೋ ಹೊಂದೋದಿಲ್ಲ, ಒಬ್ಬನೇ ನಾನಾಗ್ಬೇಕು ಅಂತ ಅನ್ಸುತ್ತೆ ಅಂತ. ಇದು ಬಹಳ ಗೊಂದಲ. ಅದು ತುಂಬಾ ಜನಕ್ಕೆ. ನಿಮ್ಮ ಶಿವ ಅಂತಿದ್ದಾರೆ ಮೈಸೂರಲ್ಲಿ, ನಮ್ಮ ಪ್ರಸನ್ನ ಅವ್ರ ಫ್ರೆಂಡ್ ಅವರು. ಅವರಿಗೆ ಅವಸ್ಥಾತ್ಮ ವಿಚಾರ ನಂಗೆ ಬಹಳ ಕಷ್ಟ ಕಂಡಿದೆ, ನಂಗೆ ಅರ್ಥ ಆಗಲ್ಲ ಅಂತ. ಪರಮಾನಂದ ಭಾರತಿ ಬಹಳ ಒದ್ದಾಡ್ತಿದ್ರು, ಪರಮಚಿಂತಾಮಣಿ ನಂಗೆ ಗೊತ್ತಾಗಲಿಲ್ಲ ಅನ್ನೋರು. ಇನ್ ಕೆಲವು ಜನಕ್ಕೆ ಪಂಚಕೋಶ ಗೊತ್ತಾಗಲ್ಲ ಅಂತಾರೆ, ಇನ್ ಕೆಲವು ಜನ ಕಾಲಿಕಾಡು ಗೊತ್ತಾಗಲ್ಲ. ಒಬ್ಬೊಬ್ಬರ ಬುದ್ಧಿಗೆ ಒಂದೊಂದ್ ತರಹ ಇದು ಗೊತ್ತಾಗತ್ತೆ, ಇದಾಗಿರುತ್ತೆ ಅಂತ ಶ್ರುತಿ ಎಲ್ಲಾ ತರಹೂ ಹೇಳುತ್ತೆ. ಒಟ್ಟು ಎಲ್ಲಾ ಹೇಳೋ ಉದ್ದೇಶಕ್ಕೂ ಯಯಾ ಭವೇ ಪುಂಸಾಂ ವ್ಯುತ್ಪತ್ತಿ ಪ್ರತ್ಯಗಾತ್ಮನಿ ಸೈಸೈವ ಪ್ರಕ್ರಿಯಾಜ್ಞೇಯ ಸಾಧ್ವಿ ಚಾನ್ಯಾನ್ ಅವಸ್ಥಿತ ಅಂತ ಸುರೇಶ್ವರಾಚಾರ್ಯರು ಒಂದು ವಾರ್ತಿಕ ಮಾಡಿದ್ದಾರೆ. ಯಾವ ಮೆಥಡ್ದಿಂದ ತತ್ವವನ್ನು ಉಪದೇಶ ಮಾಡುತ್ತೋ ಅದೆಲ್ಲವೂ ತತ್ವದವರೆಗೆ ಹೋಗೋದಾದ್ರೆ ಆ ಎಲ್ಲಾ ಪ್ರಕ್ರಿಯೆ ಸರಿಯೇ. ಯಾವ ಮೆಥಡ್ ಹೇಳಿದ್ರು. ಆದ್ರಿಂದ ಯಾರಿಗೆ ಯಾವ ಮೆಥಡ್ನಿಂದ ತತ್ವ ಪರಿಚಯವಾಗುತ್ತೆ ಅಂತ ಅವರವರೇ ನೋಡ್ಕೊಂಡು ಆ ಮೆಥಡ್ ಅನುಸರಣೆ ಮಾಡ್ತಾ ತತ್ವನ ಕಂಡ್ಕೋಬೇಕು. ತತ್ವ ಕಂಡ್ಕೊಳ್ಳೋದೇ ಮುಖ್ಯ. ಅದಕ್ಕೆ ಪುರುಷಾರ್ಥ. ಈ ತೇಜೋಮನ ತಿಳ್ಕೊಂಡು ಏನು ಪುರುಷಾರ್ಥ ಇಲ್ಲ, ಪಂಚಕೋಶ ತಿಳ್ಕೊಂಡು ಏನು ಪುರುಷಾರ್ಥ ಇಲ್ಲ. ಪರಮಾರ್ಥ ತತ್ವ ಗೊತ್ತು ಮಾಡ್ಕೊಂಡ್ರೆ
ಕೃತಕೃತ್ಯನಾಗ್ತಾನೆ. ಅದಕ್ಕೆ ಇದು ಉಪಾಯವಾಗಿ ಹೇಳಿ ಸಾಕು. ನಾಳೆ ಹೇಳೋಣ ಮುಂದಕ್ಕೆ. ರೂಪತ್ರಯ ವಿವೇಕ ವಿಜ್ಞಾನ ಯಾ ಅಗ್ನಿತ್ವ ಬುದ್ಧಿರ ಆಸೀತ್. ಅಲ್ಲ ಇನ್ನೊಂದಿದೆ, ಏವಂ ಸತಿ ರೂಪ ವ್ಯತಿರೇಕ ಅಗ್ನಿತಿ ಇತ್ಯಾದಿ. 9 ಗಂಟೆ ಆಯ್ತಲ್ಲ, 10:30 ಬರ್ತೀನಿ ಮತ್ತೆ ಗೀತೆಗೆ. ಆಫ್ ಮಾಡ ಬರೋದನ್ನ. ನಮಸ್ಕಾರ ಗುರುಗಳೇ. ನಾರಾಯಣ.